ತನ್ನ ಪರ ವೈರಾಗ್ಯ ಸಹಾಯದಿ ತ್ಯಜಿಸಿದ ಸಹಾಯವಾದನು ತೋರಿಸಿದ ಸದ್ಗುರು ಕಥನ ಪರಮಾರ್ಥದ ಆತ್ಮಜ್ಞಾನದಿಂದ ಬೋಧೆಯಿಂದಲೇ ಕಳೆಯುವೆ ವಾಸನೆಗಳು ಸ್ವಾತ್ಮರೂಪ ಪ್ರತೀತಿಯಿಂದಲೇ ನಷ್ಟವವು ದುಃಖಗಳು. ಶ್ರೀ ಗಣೇಶಾಯ ನಮಃ. ಶ್ರೀ ಗುರು ಸಿದ್ಧಾರೂಢಾಯ ನಮಃ. ಶ್ರೀ ಸದ್ಗುರು ಸಿದ್ಧಾರೂಢ ಮಹಾಪ್ರಭುಗಳವರ ದಿವ್ಯ ಚರಿತ್ರೆಯಲ್ಲಿ ಇಂದು 52ನೇ ಅಧ್ಯಾಯವು ಪ್ರಾಪ್ತವಾಗಿರುವಂತಹದ್ದು. ಗತ ಅಧ್ಯಾಯದಲ್ಲಿ ಖಾಸ್ಕತ ಶಿವಯೋಗಿಗಳು ಸದ್ಗುರುವಿನ ಆಶ್ರಯಕ್ಕೆ ಬಂದು ಅವರ ಸೇವಾದಿಗಳನ್ನು ಮಾಡಿ ಸದ್ಗುರುವಿನ ಪೂರ್ಣವಾಗಿರುವಂಥ ಪ್ರೇಮಾನುಗ್ರಹಕ್ಕೆ ಪಾತ್ರರಾಗಿ ಧನ್ಯತೆಯನ್ನು ಪಡೆದರು ಎನ್ನುವಂತಹ ವಿಷಯವನ್ನು ಕುರಿತು ಸವಿಸ್ತಾರವಾಗಿ ನಿರೂಪಣ ಮಾಡ್ತು. ಅದನ್ನ ಪರವೈರಾಗ್ಯ ಅಪರವೈರಾಗ್ಯ ಅಂಥೇಳಿ ಎರಡು ವಿಧವಾಗಿರುವಂಥ ವೈರಾಗ್ಯಗಳಾಗಿರ್ತಕ್ಕಂಥವುಗಳಿಗೂ ಅದರಲ್ಲಿ ವಿಷಯಾದಿಗಳ ಸಂಘವನ್ನು ದೂರ ಮಾಡಿ ಆ ವಿಷಯಾದಿಗಳಿಂದ ಉಪದ್ರವೆನ್ನುವಂಥದ್ದು ಬಂದು ಪ್ರಾಪ್ತವಾದೀತು ಎನ್ನುವಂಥ ಉದ್ದೇಶದಿಂದ ತನ್ನೆಲ್ಲ ಅವಯವಗಳನ್ನು ಇಂದ್ರಿಯಗಳನ್ನು ಒಳಸೆಳೆದುಕೊಂಡು ಇಂದ್ರಿಯಗಳಿಗೆ ಮನಸ್ಸಿಗೆ ಶರೀರಕ್ಕೆ ಬಹಳಷ್ಟು ದಂಡನೆಯನ್ನು ಮಾಡ್ತಾ ಖಂಡನೆಯನ್ನು ಮಾಡ್ತಾ ಅವಳನ್ನು ಸ್ವಾಧೀನವಾಗಿಟ್ಟುಕೊಂಡಿರ್ತಕ್ಕಂಥದ್ದು ಇದು ಒಂದು ವೈರಾಗ್ಯ. ಹೆಂಗ ಆಮೆಯಾಗಿರುವಂತಹದ್ದು ವೈರಿಗಳು ಯಾವಾದ್ರೂ ಮೇಲೆ ಬಂದುವು ಮಗ್ಗದ ಬಂದುವು ಅದರ ವಾಸನೆ ಬಂತು ಅಂದ ತಕ್ಷಣದಲ್ಲಿಯೇ ಅದೇನು ಮಾಡ್ತದೆ ಅಂದ್ರೆ ತನ್ನ ಅವಯವಗಳನ್ನೆಲ್ಲ ಒಳಗೆಳ್ಕೊಂಡ್ಬಿಡ್ತದೆ. ಮೋತಿ ಕಾಲು ಕೈ ಎಲ್ಲ ಒಳಗೆಳ್ಕೊಂಡ್ಬಿಟ್ಟು ಸುಮ್ಮನೆ ಭೂಮಿಗೆ ರಾವು ಬಿಟ್ಟಿರ್ತದೆ, ಏನೂ ಗೊತ್ತಾಗುವುದಿಲ್ಲ. ಯಾವ ಚಿಪ್ಪು ಮಾತ್ರ ಬಹಳಷ್ಟು ಗಟ್ಟಿರ್ತದೆ ಅದಕ್ಕೆ, ಅದ್ರ ಮೇಲೆ ಆನೆ ಕಾಲಿಟ್ಟು ಹೋದ್ರೂ ಏನಾಗೋದಿಲ್ಲ ಅದಕ್ಕೆ. ಯಾವ ಪಕ್ಷಿಗಳು ಬಂದು ಏನು ಕುಕ್ಕಿದ್ರು ಏನಾಗೋದಿಲ್ಲ. ಆ ರೀತಿಯಾಗಿರುವಂಥ
ರಕ್ಷಣೆ ಆ ಪ್ರಾಣಿಗೆ ಭಗವಂತ ಕೊಟ್ಟಿದ್ದಾನೆ. ಅದು ಒಳಗಿರೋ ಶರೀರ ಬಹಳಷ್ಟು ಮೃದುವಾಗಿರುತ್ತದೆ. ಒಳಗೆ ಶರೀರ ಅದರದ್ದು ಬಹಳ ಮೃದು ಅಂದ್ರೆ ಬಹಳ ಮೃದುವಾಗಿರುತ್ತದೆ. ಶರೀರಗಳು, ಅದರ ಅವಯವಗಳು, ಅದರ ಬಾಯಿ ಅವೆಲ್ಲ ಬಹಳಷ್ಟು ಮೃದುವಾಗಿರ್ತಕ್ಕಂಥದ್ದು. ಅದರಿಂದ ಯಾವ ಸಣ್ಣ ಪ್ರಾಣಿನೂ ಕೂಡ ಹೊರಗೆ ಬಂದರೆ ಅದನ್ನು ಕುಕ್ಕಿ ತಿಂದು ಬಿಡ್ತವೆ. ಅದಕ್ಕೆ ಅಡ್ಡಾಗಿಬಿಡ್ತು ಅಕಸ್ಮಾತು ಅಂದರೆ ಅದು ಮೇಲ್ಮುಖವಾಯಿತು. ಮೇಲ್ಮುಖ ಆಗೋದಿಲ್ಲ, ಮೇಲ್ಮುಖವಾಗಿಬಿಡ್ತಂದ್ರೆ ಸಣ್ಣ ಪ್ರಾಣಿ ಆದ್ರೂ ಕೂಡ ಅದನ್ನು ತಿಂದು ಹಾಕಿ ಬಿಡ್ತಕ್ಕಂಥದ್ದು. ಅದರ ಮೇಲೆ ಭಗವಂತ ಕವಚವಾಗಿರ್ತಕ್ಕಂಥದ್ದನ್ನು, ಆ ಚಿಪ್ಪು ಬಹಳಷ್ಟು ಗಟ್ಟಿ ಉಳ್ಳಂಥದ್ದು ಚಿಪ್ಪದು. ಹಿಂದೆಲ್ಲ ಯುದ್ಧದೊಳಗೆ ಅದನ್ನು ಡಾಲಾಗಿ ಉಪಯೋಗಿಸ್ತಿದ್ರು. ಡಾಲ್, ಕತ್ತಿ ಬಂದು ಹೊಡಿತಿದ್ದಲ್ಲ, ಎಡಗೈ ಹಿಡ್ಕೊಳ್ತಕ್ಕಂಥದ್ದು ಖಡ್ಗ, ಡಾಲು ಅಂತೇಳಿ ಎರಡು ಇರ್ತವೆ. ಆ ಚಿಪ್ಪಿಂದ ಡಾಲು ಅದೇನು ಮಾಡಿದ್ರು ಅದು ಇದಾಗೋದಿಲ್ಲ ಅಂಥೇಳಿ. ಬಹಳಷ್ಟು ಚರ್ಮದವು ಮತ್ತು ಆಮಿ ಚಿಪ್ಪಿನವು ಡಾಲುಗಳನ್ನು ಮಾಡ್ತಕ್ಕಂಥದ್ದು. ಇದ್ರ ವರ್ಣನೆ ಇಷ್ಟೇ. ಅದರ ತಾತ್ಪರ್ಯ, ವೈರಿಗಳು ಬಂದು ಅಂದ್ರ ತಕ್ಷಣದಲ್ಲಿ ಒಳಗೆ ಸೆಳ್ಕೊಂಡು ಬಿಡ್ತದ್ದು. ಯಾವ ವೈರಿಗೂ ಕೂಡ ತಾನು ಅಧೀನವಾಗ್ತದ್ದಲ್ಲ, ಅದರ ಸ್ವತ್ತಾಗ್ತದ್ದಲ್ಲ, ಅದರ ಆಹಾರವಾಗ್ತದ್ದಲ್ಲ. ತಾನು ಒಳ ಸೆಳೆದುಕೊಂಡು ಸುಮ್ಮನೆ ಕುಂತು ಬಿಡ್ತದ್ದು. ಭಗವಂತನ ಅವತಾರದಲ್ಲಿ ಅದು ಒಂದು ಅವತಾರ, ಕೂರ್ಮಾವತಾರ ಅಂಥೇಳಿ. ದಶಾವತಾರದಲ್ಲಿ ಅದು ಒಂದು ಅವತಾರವಾಗಿರ್ತಕ್ಕಂಥದ್ದು. ದೇವಸ್ಥಾನಗಳಲ್ಲಿ ಕೆಲವು ಜಾಗದಲ್ಲೆಲ್ಲ ಆಮಿ ಚಿತ್ರವನ್ನು ಮಾಡಿರ್ತಾರೆ. ಮೊದಲೇ ಬರಬರ್ತಿದ್ದಂಗನ ಮಧ್ಯದಲ್ಲಿ ಆಮಿ ಚಿತ್ರವಾಗಿರ್ತಾರೆ. ದೇವ್ರ ಕಡೆಗೆ ಮಖ ಮಾಡಿರ್ತಾರೆ, ಆಮಿ ಚಿತ್ರ ಹಾಕಿರ್ತಾರೆ. ಕೆಲವು ಕಡೆಗೆ ಬಸವಣ್ಣ ಇರ್ತವೆ, ಕೆಲವು ಕಡೆಗೆ ಆಮಿಗಳು ಇರ್ತವೆ. ಬಹುತೇಕ ವೈಷ್ಣವ ಸಂಪ್ರದಾಯದಲ್ಲೆಲ್ಲ ಹೆಚ್ಚು ಆಮಿಗಳಿರಂಗೆ ಕಾಣ್ತವೆ. ಎಲ್ಲ ಕಡೆಗೆ ಹೆಚ್ಚಿರ್ತಾವು. ಅದರ ತಾತ್ಪರ್ಯ ಇಷ್ಟೇ. ಆ ಹಾಕುವ ಒಂದು ಉದ್ದೇಶವೇನು ಅಂದರೆ, ಭಗವಂತನನ್ನು ನಾವು ನೋಡಬೇಕಾದ್ರೆ, ಭಗವಂತನ ಸ್ಥಾನಕ್ಕೆ ಹೋಗಬೇಕಾದ್ರೆ, ಭಗವಂತನಿಗೆ ನಾವು ಪ್ರೀತಿ ಆಗಬೇಕಾದ್ರೆ ಪಂಚ ವಿಷಯಗಳಿಂದ ನಾವು ಒಳಸೆಳೆದಿರಬೇಕು ಅಂತೇಳಿ, ಒಳಗೆಳ್ಕೊಂಡಿರ್ಬೇಕು. ಆ ಯಾವ ಕಾಮ, ಕ್ರೋಧ, ಲೋಭ, ಮೋಹ, ಮದಮತ್ಸರನ್ನುವಂಥ ಅರಿಷಡ್ವರ್ಗಗಳಿಗೆ ನಾವು ಈಡಾಗದಂಗೆ ನಮ್ಮ ಇಂದ್ರಿಯಗಳನ್ನು ಒಳಸೆಳೆದುಕೊಂಡಿರಬೇಕು, ಮನಸ್ಸನ್ನು ಒಳಸೆಳೆದುಕೊಂಡಿರಬೇಕು. ಹೀಗಾದರೆ ಭಗವದ್ ದರ್ಶನವಾಗುತ್ತದೆ ಎನ್ನುವಂಥ ಉದ್ದೇಶವಾಗಿರ್ತಕ್ಕಂಥದ್ದು. ಅದರ ಮುಖೇಣವಾಗಿ ಭಗವಂತನ ದರ್ಶನ ಮಾಡತಕ್ಕಂಥದ್ದು ಅಂತ. ಅದರ ಮುಖೇಣ ಅಂದರೆ ನಮ್ಮವೇನು 5 ಪಂಚ ವಿಷಯಗಳಿಗೆ ಹೋಗ್ತಕ್ಕಂಥ ಇಂದ್ರಿಯಗಳದವಲ್ಲ, ಅವನ್ನೆಲ್ಲ ಒಳಗೆಳ್ಕೊಂಡು ನಾವು ರಾವಿ ಕುಂತಾಗ ಮಾತ್ರ, ಅವಕ್ಕೆ ಬೆದರಿ ಕುಂತಾಗ ಮಾತ್ರ ಭಗವದ್ ದರ್ಶನವಾಗುತ್ತದೆ ಅಂಥೇಳಿ. ಭಗವದ್ ದರ್ಶನಕ್ಕೆ ಹೀಗೆ ಅಂತ ನಿಯಮ. ಈಶ್ವರನ್ ನೋಡ್ಬೇಕಾದ್ರೆ ಹಂಗೆ ನೇರವಾಗಿ ನೋಡ್ಬೇಕು ಅಂತಕ್ಕಂಥದ್ದು ನಿಯಮ ಅಲ್ಲ. ಬಸವಣ್ಣನ ಪ್ರದಕ್ಷಿಣೆ ಹಾಕಿ ಬಸವಣ್ಣನ ಮೇಲೆ ಕೈ ಇಟ್ಟು ಎಡಗಯ್ಯ, ಆಮೇಲೆ ಆ ಮುಖೇಣವಾಗಿ ಈಶ್ವರನ ದಿವ್ಯ ದರ್ಶನ ಮಾಡಬೇಕು ಅನ್ನತಕ್ಕಂಥದ್ದು ನಿಯಮ. ಈಶ್ವರನ ದರ್ಶನ ಬಸವಣ್ಣನ ಯಾಕೆ ಇಟ್ಟಿದಾರಲ್ಲಿ ಅಂದರೆ, ಅವನ ಮುಖೇಣವಾಗಿ ನಾವು ದರ್ಶನ ಮಾಡಬೇಕು. ಅವನಂಗ ಆಗಿ ನಾವು ದರ್ಶನ ಮಾಡಬೇಕು. ಅವನಂಗ ಸೇವಕ ಆಗೈತಿ ನೋಡು, ಪರಮಾತ್ಮನ ಸೇವಕ. ಅವನನ್ನು ಹೊತ್ತು ತಿರುಗ್ತತಿ, ಅವನ ಭಾರವನ್ನೆಲ್ಲ ಹೊತ್ತು, ಮತ್ತು ಹೆಂಡ್ರು ಮಕ್ಕಳು ಭಾರ ಅದನ್ನು ಹೊತ್ಕೊಂಡು ಎಲ್ಲೆಲ್ಲಿ ಹೇಳ್ತಾನೆ ಎಲ್ಲ ತಾನು ಹೇಳ್ದಂಗೆ ಅವನ ಆಜ್ಞೆ ಆಗಿರ್ತಕ್ಕಂಥದ್ದನ್ನು ಪಾಲನೆ ಮಾಡಿ ಅವನ ಕೃಪೆಗೆ ಪಾತ್ರನಾಗಿದ್ದಾನೆ ನಂದೀಶ್ವರನಾಗಿರ್ತಕ್ಕಂಥವನು. ಹಂಗ ನಾವು ಅವನಂಗ ನಮ್ಮ ವರ್ತನವೆನ್ನತಕ್ಕಂಥದ್ದಿದ್ದಾಗ ಮಾತ್ರ ತಲೆಯಲ್ಲಿ, ಭಾವದಲ್ಲಿ ಅವನನ್ನು ಪರಮಾತ್ಮನನ್ನು ಹೊತ್ತುಕೊಂಡಿರಬೇಕು ಅಂಥೇಳಿ. ಅದೊಂದು ಹೊರಗಿನ ಚಿತ್ರವಾಗಿರ್ತಕ್ಕಂಥದ್ದು. ಪರಮಾತ್ಮ ಆದರೂ ಅವನ ಮೇಲೆ ಆರೂಢನಾಗಿದ್ದಾನೆ ಅನ್ನತಕ್ಕಂಥದ್ದು. ಆದರೆ ಲಕ್ಷ್ಯಾರ್ಥವಾಗಿರ್ತಕ್ಕಂಥದ್ದು ನಾವು ಕೂಡ ನಮ್ಮ ತಲೆ ಮೇಲೆ ಅವನ ಆದೇಶ, ಸಂದೇಶ, ಆಜ್ಞೆ ಅನ್ನತಕ್ಕಂಥವಳನ್ನು ಹೊತ್ತುಕೊಂಡಿರಬೇಕು.
ಮನಸ್ಸಿನಲ್ಲಿ ಅವನನ್ನು ಇಟ್ಟುಕೊಂಡಿರಬೇಕು, ಭಾವದಲ್ಲಿ ನಾವು ಇಟ್ಟುಕೊಂಡಿರಬೇಕು. ಹೀಗಾದರೆ ಮಾತ್ರ ಭಗವಂತನ ಪೂರ್ಣವಾಗಿರುವಂಥ ಒಲಿಮೆ ಅನ್ನುವಂಥದ್ದು ಪ್ರಾಪ್ತವಾಗ್ತದೆ, ಹೊರತು ಇಲ್ಲದ್ರೆ ಪ್ರಾಪ್ತವಾಗುವುದಿಲ್ಲ ಎನ್ನುವಂಥ ತತ್ವ ಅದರೊಳಗೆ ಅಡಗಿಕೊಂಡಿರ್ತಕ್ಕಂಥದ್ದಾಗಿರೋದು. ಬಸವನ ಮುಖೇನವಾಗಿ ನಾವು ಶಿವನ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು. ಬಸವನಂತೆ ಭಕ್ತಿಯಿಂದ ಕೂಡಿಕೊಂಡು ಬಸವನಂತೆ ಸೇವಕನಾಗಿ ಬಸವನಂತೆ ಅವನ ಅಧೀನವಾಗಿ ಅವನ ಆಜ್ಞಾಪಾಲನ ಮಾಡುವುದರ ಮುಖೇಣವಾಗಿ ಹೋದಾಗ ಮಾತ್ರ ಭಗವಂತನ ಸಾಕ್ಷಾತ್ಕಾರವಾಗುತ್ತದೆ, ಇಲ್ಲದ್ರೆ ಆಗುವುದಿಲ್ಲ ಅಂಥೇಳಿ. ಹಾಗೆ ಈ ಒಂದು ಆಮೆಯಾಗಿರ್ತಕ್ಕಂಥದ್ದನ್ನು ದೇವಸ್ಥಾನದಲ್ಲಿ ಇಟ್ಟಿರ್ತಾರೆ. ಅದ್ರ ಚಿಹ್ನೆ ಏನು ಅಂದರೆ, ಅದೇನಾದರೂ ಬಂದುಬಿಡ್ತು ಅಂದ್ರೆ ಒಳಗೆ ಸೆಳ್ಕೊಂಡು ಬಿಡ್ತತಿ, ತಮ್ಮ ಇಂದ್ರಿಯಗಳನ್ನೆಲ್ಲ ಒಳಗೆ ಸೆಳ್ಕೊಂಡು ಬಿಡ್ತತಿ. ಇಷ್ಟೆಲ್ಲ ಪೂರ್ವಭಾವಿಯಾಗಿ ಹೇಳ್ತಕ್ಕಂಥ ಉದ್ದೇಶವೇನು ಅಂದರೆ, ಕಾಸ್ಕತಪ್ಪನವರು ಪರಮ ವೈರಾಗ್ಯಗಳಾಗಿರ್ತಕ್ಕಂಥವರು. ಹೀಗಿದ್ರೂ ಕೂಡ ತಾವು ವೈರಾಗ್ಯದ ನಿಧಿಯಾಗಿದ್ರೂ ಕೂಡ ಅವ್ರು ಯಾವುದಾದ್ರೂ ಒಂದು ವಿಷಯಗಳು ಬರ್ತವೆ ಅಂದರೆ ಆ ಜಗ ಬಿಟ್ಟು ಹೋಗಿಬಿಡ್ತಿದ್ರು ಅವರು ಅಂಥೇಳಿ. ಮಠ ಬಿಟ್ಟು ದೂರ ಹೋಗಿಬಿಡ್ತಿದ್ರು ಆ ವಿಷಯಗಳು ಹೋಗುವವರೆಗೂ ಅಂಥೇಳಿ. ಅಡಿಗೆ ಮನೆಯೊಳಗೆ ಅವ್ರ ಸೇವಾ ಅಂದರೆ ಕಂತೆ ಭಿಕ್ಷ ತಗೊಂಬರೋದು, ಅಡಿಗೆ ಮನೆಯೊಳಗೆ ಮುಸುರಿ ಪಾತ್ರೆಗಳನ್ನು ಬೆಳಗೋದು, ಕಸ ಹೊಡೆಯೋದು, ಇವೆಲ್ಲ ಸ್ವಚ್ಛ ಮಾಡ್ತಕ್ಕಂಥದ್ದು ಅವರ ಸೇವೆಯಾಗಿರ್ತಕ್ಕಂಥದ್ದು. ಯಾರಾದರೂ ಸ್ತ್ರೀಯರು ಬರ್ತಾರೆ ಅಡಿಗೆ ಮನೆಗೆ ಬಂದರು ಅಂದರೆ ಹಿಂದಿನ ಬಾಗಿಲಿಂದ ತಾವು ಓಡಿ ಹೋಗ್ತಿದ್ರು ಅಂಥೇಳಿ, ಬಂದುಬಿಟ್ರೆ ದೂರ ಆಗಿಬಿಡ್ತಿದ್ರು ಅಂತೇಳಿ. ಅಂದರೆ ಹೇಳಲಿಕ್ಕೆ ಬರೋದಿಲ್ಲ. ಮಮ ಮಾಯಾ ದುರತ್ಯಯ ಅಂಥೇಳಿ ಭಗವಂತ ಹೇಳಿದಾನೆ. ಯಾವ ಸಮಯದಲ್ಲಿ ಯಾವ ರೂಪದಿಂದ ಯಾರು ಹೆಂಗೆಂಗೆ ಅದು ಮೋಸ ಮಾಡ್ತದೋ ಗೊತ್ತಿಲ್ಲ. ಆದ್ರಿಂದ ಜ್ಞಾನವೆನ್ನತಕ್ಕಂಥದ್ದು ದೃಢವಾಗುವವರೆಗೂ ಸದ್ಗುರುವಿನ ಪೂರ್ಣವಾಗಿರುವಂಥ ಅನುಗ್ರಹ ನಮಗೆ ಅನುಭವಕ್ಕೆ ಬರುವವರೆಗೂ ನಾವು ಬಹಳಷ್ಟು ಜಾಗೃತರಾಗಿರಬೇಕೆನ್ನುವಂಥ ತತ್ವದಿಂದ ಆ ರೀತಿಯಾಗಿ ಇರ್ತಿದ್ರು. ಎಷ್ಟೋ 1000 ವರ್ಷಗಟ್ಟಲೆ ವಿಶ್ವಾಮಿತ್ರ ತಪಸ್ಸು ಮಾಡಿದ್ದ. ಒಂದು ಅರಗಳಿಗೆ ಒಳಗೆ ಅವನೇ ಹೇಳ್ತಾನೆ, ವಿಶ್ವಾಮಿತ್ರ ಎಷ್ಟು ಘೋರ ತಪಸ್ಸು ಮಾಡಿದ್ದೆ ಅಂದರೆ ಅಷ್ಟು ತಪಸ್ಸು ಮಾಡಿದ್ದೆ. ಇಂದ್ರನ ಮತ್ಸರತೆಯಿಂದ ಅವನ ದ್ವೇಷದಿಂದ ಒಂದು ಅರಗಳಿಯೊಳಗೆ ನನ್ನ ತಪಸ್ಸೆಲ್ಲ ಭಂಗವಾಗಿ ಬಿಡ್ತು ಅಂತ ಕಳಿಸಿಬಿಟ್ಟ ಅವನು. ವಿಶ್ವಾಮಿತ್ರನ ತಪಸ್ಸು ಹಿಂಗೆ ಮುಂದುವರಿತು ಅಂದರೆ ನಮ್ಮನ್ಯಾರು ಅವನು ಉಳಿಸುವುದಿಲ್ಲ ಅನ್ನುವಂಥ ಉದ್ದೇಶ ಬಂದು ಮೇನಿಕೆಯನ್ನು ಕಳಿಸಿದ ಅನ್ನುವಂಥ ಇತಿಹಾಸ ಇಲ್ಲಿ ಹೇಳುವುದಿಷ್ಟೇ ತಾತ್ಪರ್ಯ. ಮಮ ಮಾಯಾ ದುರತ್ಯ, ಯಾರನ್ನು ಬಿಟ್ಟಿಲ್ಲ ಅದು ದುರತ್ಯಯ ಬಹಳಷ್ಟು ದುರ್ಧರವಾಗಿರ್ತದೆ. ಮಾಮೇವಹಿ, ನನ್ನೊಬ್ಬನಿಗೆ ಶರಣ ಹೋದಾಗ ಮಾತ್ರ ಅದರಿಂದ ಪಾರು ಮಾಡ್ತಾನೆ ಅಂತೇಳಿ ಗೀತೆಯಲ್ಲಿ ಭಗವಂತನ ಹೇಳಿರ್ತಕ್ಕಂಥದ್ದು. ಆ ರೀತಿಯಾಗಿ ಅವ್ರು ಏನು ಮಾಡ್ತಿದ್ರು ಅಂದರೆ, ಉಣ್ಣ ವಿಷಯ ಬಂತು ಅಂದ್ಕೂಡ್ಲೆ ಅದನ್ನೆಲ್ಲ ನೀರು ಹಾಕಿ ಅದನ್ನು ಮಾಡಿ ಅದನ್ನು ಅಸ್ವಸ್ಥ ಮಾಡಿ ಆಮೇಲೆ ಅದನ್ನು ರುಚಿ ಇಲ್ಲದನ್ನು ಜೀವಿಸಕ್ಕಾಗಿ ತಿನ್ನೋರು ಬೇರೆ, ತಿನ್ನಕ್ಕಾಗಿ ಜೀವಿಸೋರು ಬೇರೆ. 2 ರೀತಿ ಐತಿ. ತಿನ್ನಕ್ಕಾಗಿನೇ ಜೀವನ ಮಾಡೋರು ಕೆಲವರು. ಏನಪ್ಪ ಶರೀರ ಇದು ಇರಬೇಕು, ಇದರಿಂದ ಏನಾರ ಸಾಧನ ಮಾಡ್ಬೇಕಾಗೈತಿ, ಅದಕ್ಕೋಸ್ಕರವಾಗಿ ಇದು ಬದುಕಬೇಕು ಅನ್ನೋದಕ್ಕೋಸ್ಕರವಾಗಿ ಅದಕ್ಕೆ ಎಷ್ಟು ಬೇಕು ಅಷ್ಟೇ ಎಂಥದ್ದು ಬೇಕನ್ನೋದನ್ನ ಅಷ್ಟು ಹಾಕಿಬಿಟ್ಟು ಆ ಅಗ್ನಿಯನ್ನು ಒಡವಾಗ್ನಿಯನ್ನು ಶಾಂತಪಡಿಸುವುದೈತಲ್ಲ, ಇದು ಜೀವಿಸುವುದಕ್ಕೋಸ್ಕರವಾಗಿ ಉಣ್ಣುವಂಥದ್ದು. ಆ ರೀತಿಯಾಗಿ ಜೀವಿಸುವುದಕ್ಕೋಸ್ಕರ ಶರೀರ ರಕ್ಷಣೆಗೋಸ್ಕರವಾಗಿ ಯಾವುದೋ ಒಂದು ಆಹಾರ ಅಥವಾ ಯಾವುದು ಸಿಗಲಿಲ್ಲ ಅಂದರೆ ಎಲೆಗಳೆಲ್ಲ ಒಗೆದಾಗ ಅವುಗಳಲ್ಲಿ ಸಿಕ್ಕಿರ್ತಕ್ಕಂಥದ್ದೇನು ಮಹಾತ್ಮರು ಉಂಡಿರ್ತಕ್ಕಂಥ ಎಲೆಗಳಲ್ಲಿ ಆರಿಸಿ ತಿನ್ನಬೇಕು. ಇಲ್ಲದ್ರೆ ಸದ್ಗುರು ಕೊಟ್ಟರೆ ತಿನ್ನಬೇಕು. ಇಲ್ಲದ್ರೆ ಪೂರ್ಣ ಎಲ್ಲ ಎದ್ದು ಹೋದ ಬಳಕೆ ಕಸ ಹೊಡೆಸೋದು ಒಂದು ನೇಮಂತ ಸಿದ್ಧಾರೂಢ ಮಠದಲ್ಲಿ ಎಲ್ಲ ನೀಡ್ಬೇಕಾರೆಲ್ಲ ಬಿದ್ದಿರ್ತದಲ್ಲ, ಅದನ್ನೆಲ್ಲ ದುಂಡು ಮಾಡಿ ಇಡಬೇಕು. ಅದನ್ನು ಒಣಗಿಸ್ಬೇಕು, ಮತ್ತೆ ಚೆನ್ನಾಗಿ ಒಣಗಿಸ್ಬೇಕು. ಒಣಗಿಸಿದ ಬಳಕೆ
ಭಾಳಷ್ಟು ಮಂದಿ ನಮಗೆ ಹಂಗಾಗೈತಿ ಹಿಂಗಾಗೈತಿ ಅದ್ರ ರೋಗ ಈ ರೋಗ ಆ ರೋಗ ಈ ರೋಗ, ಭಾಳಷ್ಟು ವೈದ್ಯರಿಂದ ಹೋಗಲಿಲ್ಲ. ಹಿಂಗಂದಾಗ ಆ ಪೋಸ್ಟ್ ಮುಖೇನ ಪ್ರಸಾದ ಕಳಿಸ್ತಿದ್ರಂತೆ. ಯಾವುದು ಉಂಡಿರ್ತಕ್ಕಂಥ ಹೊಡೆದರ ಪ್ರಸಾದ, ಮಿಕ್ಕ ಪ್ರಸಾದ ಬಿದ್ದದ್ದೇನಿತ್ತಲ್ಲ ಅದನ್ನೆಲ್ಲ ಕೂಡಿಸಿ ಅದನ್ನು ಕಳಿಸ್ತಕ್ಕಂಥದ್ದು. ಅದನ್ನು ತಗಂದಾಗ ಅವರಿಗೆ ಆ ರೋಗ ಅದು ನಿವೃತ್ತಿ ಆಗ್ತಕ್ಕಂಥದ್ದು. ಗುರುವಿನ ಪ್ರಸಾದ ನೋಡೋದು ಮಹಾಪ್ರಸಾದವಾಗಿರ್ತಕ್ಕಂಥದ್ದು. ಭವರೋಗಕ್ಕೆ ಅದು ಔಷಧಿಯಾಗಿರ್ತಕ್ಕಂಥದ್ದು. ಅದಕ್ಕಿದೇನು ಮಹಾ ಈ ಪ್ರಕಾರವಾಗಿ ಆ ತತ್ವದಿಂದ ಕೂಡಿಕೊಂಡಿರ್ತಕ್ಕಂಥದ್ದು. ಹಾಗೆ ಅವ್ರು ಏನೇನು ಸಿಕ್ಕತ್ತೋ ಹಂಗೆ ಆರಿಸ್ಕೊಂಡು ತಿನ್ನೋದು, ಗುರುವೆತ್ತಿ ಕೊಟ್ಟಾಗ ತಿನ್ನೋದು, ಇಲ್ಲ ಅಂದರೆ ಹೀಗೆ ಎಲೆಯೊಳಗಿರ್ತಕ್ಕಂಥದ್ದನ್ನು ಉಳಿದಿರ್ತಕ್ಕಂಥದ್ದನ್ನು ತಿನ್ನೋದು. ತಿನ್ಬೇಕಾದ್ರೆ ಏನೇನು ಪ್ರಾಣಿಗಳು ಬರ್ತವೆ ಎಲ್ಲವೂ ಸಮಾನ ಭಾವದಿಂದ ತಿನ್ನೋದು. ಈ ರೀತಿಯಾಗಿ ಬಹಳಷ್ಟು ವೈರಾಗ್ಯದಿಂದ ವರ್ತಿಸುತ್ತಿರೋದ್ರಿಂದ ಸದ್ಗುರುವು ಆ ಯಾವ ಪರ ವೈರಾಗ್ಯವಾಗಿರ್ತಕ್ಕಂಥ ಸಿದ್ಧಿಸಿರುವಂಥದ್ದನ್ನು ಕಂಡು, ಅಪರ ವೈರಾಗ್ಯವೆನ್ನುವಂಥದ್ದು ಸಿದ್ಧಿಸಿರುವುದನ್ನು ಕಂಡು ಸದ್ಗುರು ಒಲಿತಾನೆ ಅನ್ನತಕ್ಕಂಥದ್ದು. ಹೃದಯದ ಭೋಗೇಚ್ಛೆ ದೊರೆಯದೆ ಅಂತಾರವರು. ಹೃದಯದ ಭೋಗೇಚ್ಛೆ ಅನ್ನತಕ್ಕಂಥದ್ದು ಹೋಗಲಿಲ್ಲ ಅಂದರೆ ಸದ್ಗುರುವಿನ ಒಲಿಮೆ ಅನ್ನುವಂಥದ್ದು ಪ್ರಾಪ್ತವಾಗುವುದಿಲ್ಲ. ಹಾಗೆ ಆ ಎಲ್ಲ ಇಚ್ಛೆಗಳನ್ನು ತಾವು ಸುಟ್ಟು ಭಸ್ಮ ಮಾಡಿ ತ್ಯಾಗ ಮಾಡಿ ತಾವು ಧೀರ ವೀರ ವೈರಾಗ್ಯ ಪುರುಷರಾಗಿದ್ದರು. ಸದ್ಗುರು ಅವರಿಗೆ ಬಹಳಷ್ಟು ಮೋಹ ಮಾಡ್ತದ್ದ ಪ್ರೇಮ ಮಾಡ್ತದ್ದ ಅಂತೇಳಿ ಅವರನ್ನು ಯಾವಾಗಲೂ ಒಂದು ಕಣ್ಣಿನೊಳಗೆ ತಾವು ಅವನನ್ನು ಇಟ್ಕೊಂಡು ಯಾವಾಗಲೂ ರಕ್ಷಣೆ ಮಾಡ್ತಾ ಇದ್ರು. ಹೆಂಗೆ ನಾವು ಒಳ್ಳೆ ಫಲ ಬಿಡ್ತಕ್ಕಂಥದ್ದು ಅಥವಾ ಒಳ್ಳೆ ಹೂ ಬಿಡ್ತಕ್ಕಂಥದ್ದು ಗಿಡ ಇತ್ತಂದರೆ ಅದಕ್ಕೆ ಬೇಲಿ ಗೀಲಿ ಕಟ್ಟಿ ಅದಕ್ಕೆ ನೀರು ಹಾಕಿ ಗೊಬ್ಬರ ಹಾಕಿ ರಕ್ಷಣೆ ಮಾಡ್ತಾವಲ್ಲ, ಹಂಗೆ ಇದೊಂದು ಯೋಗ್ಯ ಸ್ಥಿತಿಗೆ ಹೋಗ್ತಕ್ಕಂಥದ್ದು, ಇದರಿಂದ ಅನೇಕರು ಉದ್ಧಾರವಾಗ್ತಕ್ಕಂಥದ್ದು ಎಂದು ತಿಳಿದು ಸದ್ಗುರು ತಾವು ಕೃಪಕಟಾಕ್ಷದಿಂದ ಅವರನ್ನು ಬಂಧನದೊಳಗಿಡ್ತಿದ್ರು. ಕೆಲವರನ್ನ ಅಂಥೇಳಿ ಕೆಲವರನ್ನ ಬಹಳಷ್ಟು ಶಿಕ್ಷೆ, ಅದು ಮೌನ ಶಿಕ್ಷೆಯಾಗಿರ್ತಕ್ಕಂಥದ್ದು. ಮೌನ ಶಿಕ್ಷೆ ಅವ್ರ ಮೇಲೆ ಯಾವಾಗಲೂ ಗಮನ. ಏನು ಮಾಡ್ತಾರೆ, ಎಲ್ಲಿ ಹೋಗ್ತಾರೆ, ಯಾರ ಕೂಟ ಮಾತಾಡ್ತಾರೆ, ಎಲ್ಲಿ ಉಣ್ತಾರೆ, ಏನೇನು ಇವ್ರದು ಅನ್ನೋದೆಲ್ಲ ಸೂಕ್ಷ್ಮವಾಗಿ ಎಲ್ಲ ತಾವು ಅವಲೋಕನ ಮಾಡ್ತಾ ಇದ್ರು ಅಂಥೇಳಿ. ಹಿಂಗೆ ಬಂಧಿಸಲ್ಪಟ್ಟಿರ್ತಕ್ಕಂಥದ್ರಲ್ಲಿ ಕಾಸ್ಕತಪ್ಪನವರು, ನಿರ್ವಾಣಪ್ಪನವರು, ಇನ್ನೂ ಕೆಲವರೆಲ್ಲ ಬರ್ತಾರೆ. ಅದರೆಲ್ಲ ಬಹಳಷ್ಟು ಅಗ್ರಪಂಥಿಯಲ್ಲಿ ಬಂಧಿಸಿದಾರಂದರೆ ಅಜ್ಜ ಅವರನ್ನು ಬಹಳಷ್ಟು ಇದರಿಂದ ಬಂಧನದೊಳಗೆ ಇಟ್ಟಂಗಿಟ್ಟಿದ್ರು. ಹಿಂಗೇ ಇರಬೇಕು, ಇಲ್ಲೇ ಇರಬೇಕು, ಇಂಥದ್ರ ಮೇಲೆ ಮಕ್ಕೋಬೇಕು, ಇಂಥವ್ರ ಹತ್ರನೇ ಕುಂಡ್ರಬೇಕು, ಹೀಗೇ ನಿಲ್ಲಬೇಕು, ಇಂಥವೇ ವಸ್ತ್ರ ಹಾಕ್ಯಂದಿರ್ಬೇಕು. ಇವೆಲ್ಲ ನಿಯಮಗಳು, ಭಾಳಷ್ಟು ನಿಯಮಗಳವ್ರಿಗೆ. ಒಂದು ಚಳತಿಯಾದ ವಸ್ತ್ರ ಹಾಕ್ಯಣಂಗಲ್ಲಂಥವ್ರಿಗೆ. ಅಲ್ಲಿ ಹರಿದಿರ್ಬೇಕು, ಇಲ್ಲಿ ಹರಿದಿರ್ಬೇಕು, ತ್ಯಾಪಿ ಹಚ್ಚಿರ್ಬೇಕು, ಗಂಟು ಕಟ್ಕೊಂಡಿರ್ಬೇಕು, ಇಂಥದೇ ಒಂದು ಮೈ ಮೇಲೆ ಹೊತ್ಕೊಂಡಿರ್ಬೇಕು, ಅಂಥದೇ ಒಂದು ಉಟ್ಕೊಂಡಿರ್ಬೇಕು ಯಾವಾಗಲೂ. ಅಂದರೆ ಆಕರ್ಷಣವಾಗಿರ್ತಕ್ಕಂಥ ವಸ್ತ್ರಗಳಿಂದ ಕೂಡಿಕೊಂಡಿರಬಾರದು ಅಂಥೇಳಿ. ಯಾಕಂದರೆ ಅವರು ಕೂಡ ಬಾಲಬ್ರಹ್ಮಚಾರಿಗಳು. ಭಾಳಷ್ಟು ಓಜಸ್ಸು, ಭಾಳಷ್ಟು ಸುಂದರತೆ, ಭಾಳಷ್ಟು ಕಾಂತಿ ಇವೆಲ್ಲ ಇದ್ದವಲ್ಲ. ಆದ್ರಿಂದ ಅವ್ರೇನು ಮಾಡ್ತಿದ್ರು ಅಂದರೆ ಬಾಹ್ಯ ವೇಷಭೂಷಣಗಳಿಂದ ಅದರಿಂದ ಕಡಿಮೆ ಮಾಡಿ ಅವರನ್ನು ಇಡ್ತಿದ್ರು. ಒಂದು ತೊಟ್ಟು ಹಾಸ್ಕೊಂಡಿರ್ಬೇಕು ಮನಗಲಿಕ್ಕೆ, ಒಂದು ಮಗಿ ಮಾತ್ರ ಇಟ್ಕೊಂಡಿರ್ಬೇಕು ನೀರಿಗೆ. ಇದ್ರ ಹೊರತು ಮತ್ತೇನಿರಂಗಿಲ್ಲ. ದಿವಸ ಬಂದು ಯಾರ್ಯಾರು ಎಲ್ಲೆಲ್ಲಿ ಏನೇನು ಹಾಸ್ಕೊಂಡಾರ, ಹೆಂಗೆ ಮಕ್ಕಂದಾರ, ಎಲ್ಲಿ ಮಕ್ಕಂದಾರ, ಯಾರು ತಲೆ ಕುಂಡಿರ್ತಾರೆ, ಯಾರು ಸಂಘದಾಗ, ಅಲ್ಲಿ ಭಾಳಷ್ಟು ನಮೂನೆ ಇದ್ದೇ ಇರ್ತಾವಲ್ಲ. ಸಾಧುಗಳಂದರೆ ಗಾಂಜಾ ಸೇದೋರು ಇರ್ತಾರೆ ಹೊಸ ಮಂದಿ. ಆಮೇಲೆ ಏನೇನೋ ರೀತಿಯಾಗಿರುವಂಥ ಸ್ವತಂತ್ರವಾಗಿರ್ತಕ್ಕಂಥವ್ರು ಕೆಲವರು ಬಂದು ಹೋಗ್ತಿರ್ತಾರೆ.
ಅಂಥವ್ರು ಸಹವಾಸ ಏನಾದರೂ ಮಾಡ್ತಾರೇನೋ ಇವರು, ಅವ್ರ ಹತ್ರ ಏನಲ್ಲ. ಮಾಡಿದರೆ ಕೂಡಿದರೆ ಗುರುನಾಥಾರೂಢರು ಇವರು ಕೂಡಬೇಕು, ಅದು ಸ್ವಲ್ಪ ಹೊತ್ತು ಕೂಡಿದ್ರೆ ಮಾತಲ್ಲ, ಒಂದೋ ಎರಡು ಮಾತು ಸುಮ್ಮನೆ ಧ್ಯಾನ ಮಾಡ್ಕೊಂತ ಅವರು ಕುಂಡಿರ್ಬೇಕಂತ ಗುರುನಾಥಾರೂಢರು, ಇವರು ಕುಂಡಿರ್ಬೇಕು. ನಿದ್ದೆ ಬಂದಾಗ ಆದಾಗ ಕರ್ಕೊಂಡು ಹೋಗಿ ಒಳಗೆ ಮನಸ್ಸಾಕ ಅವ್ರು ಕೋಲಿ ಬಿಡ್ಬೇಕು, ಕೋಲಿ ಹೊರಗೆ ಇರ್ಬೇಕು, ನೇಮ್ ಅದು. ಅಷ್ಟು ದೊಡ್ಡ ಇದಕ್ಕೆ ಒಂದು ಸಣ್ಣದು ಒಂದು ಚಿಮಣ ಒಂದು ಸಣ್ಣದು, ಏನು ಒಬ್ಬರ ಮಕ್ಕ ಒಬ್ಬರಿಗೆ ಕಾಣಂಗಲ್ಲ, ಆ ರೀತಿಯಾಗಿರುವಂಥ ಬೆಳಕು ಹಚ್ಬೇಕು. ಮತ್ತು ಕಂತಿ ವೃಕ್ಷದ ಬಂದಷ್ಟೇ ಉಣ್ಬೇಕು. ಅದರಾಗ ಮತ್ತೆ ಏನು ಉಣ್ಬೇಕು ಅಷ್ಟೇ ಉಣ್ಬೇಕು. ಆಮೇಲೆ ಒಬ್ಬರನ್ನೂ ಒಂದು ದಿವಸ ಅವರು ಭಿನ್ನದ ಮನೆಗೆ ಕರ್ಕೊಂಡು ಹೋಗಲ್ಲ. ಇವ್ರನ್ನ ಯಾವ ಭಿನ್ನದ ಮನೆಗೂ ಕರ್ಕೊಂಡು ಹೋಗೋದಿಲ್ಲ. ಎಲ್ಲ ಸಾಧುಗಳು, ಸಾವಿರಾರು ಮಂದಿ ಸಾಧುಗಳು ಹೋಗ್ತಾರದ ಭಿನ್ನಕ್ಕೆ ಹೊರಟು ಅಜ್ಜಾರು ಅಂದರೆ ಅವ್ರಿಗೆ ಒಳ್ಳೊಳ್ಳೆ ಊಟ, ಆಮೇಲೆ ವಸ್ತ್ರ, ಆಮೇಲೆ ಕಾಣಿಕೆ, ಇಷ್ಟೆಲ್ಲ ಸಿಕ್ತಿತ್ತಲ್ಲ. ಹೋದ್ಕೂಟ್ಲೆ ಬೆಳಗಿಂದ ಸಾಯಂಕಾಲ ತನಕ ಅದೇ ಈ ಮನೆ ಆದ್ಬಿಲ್ಲ ಆ ಮನೆ ಒಬ್ಬಳಿತ ಒಂದು ಮನೆಗೂ ಕರ್ಕೊಂಡು ಹೋಗ್ತಿದ್ದಿಲ್ಲಂತ ಭಿನ್ನಕ್ಕೆ. ಟಾಂಗ ಹತ್ತಿದ ಕೂಡಲೇ ಅವ್ರಿಗೇನು ಅಂದರೆ ಅವರು ಮಚ್ಚಿ ಹಾಕಿದ್ರಲ್ಲ ಅವನು ಕೊಟ್ಟು ಬಿಡೋದು. ಮತ್ತು ಟಾಂಗ ಬಂದ ಕೂಡಲೇ ಬಂದು ಅವನು ತಗೊಂಡು ಹೋಗ್ಬೇಕು. ಅವ್ರಿಗೆ ಹೆಂಗೆ ಅಂದರೆ ಸೂಕ್ಷ್ಮವಾಗಿ ಎಲ್ಲಿ ಹೋಗಿರಬಾರ್ದು, ಎಲ್ಲಿ ಬಂದಿರಬಾರ್ದು, ಆ ರೀತಿಯಾಗಿ ಅವ್ನು ಕಾಯ್ಕೊಂತಾನೆ ಕುಂಡಿರ್ಬೇಕಲ್ಲ. ಅವ್ರು ಬಂದ ಕೂಡಲೇ ಕೊಡ್ಬೇಕು. ಯಾವಾಗ ಬರ್ತಾರೆ ಹೇಳಕ್ಕೆ ಬರೋಂಗಲ್ಲ, ಎಷ್ಟೊತ್ತೇವೆ ಕಡೆದಾಗ ಅವರು ಬರೋದು ಅಂದರೆ ಎಲ್ಲಿ ಹೋಗಂಗಿಲ್ಲ. ಅವನ್ನ ಕೊಟ್ಟು ಹೋಗ್ಬಿಟ್ರು ಅಂದರೆ ಬರಿಗಾಲ ಅವ್ರು ಹೋಗೋದು ಟಾಂಗದಾಗ. ಆಮೇಲೆ ಅವೆಲ್ಲ ಮುಗಿಸ್ಕೊಂಡ್ ಬಂದ ಕೂಡಲೇ ಟಾಂಗ ಬಂದ ಕೂಡಲೇ ಇವರು ಅವನ್ನೆಲ್ಲ ಒರೆಸಿ ಸ್ವಚ್ಛ ಮಾಡಿ ವಿಭೂತಿ ಹಚ್ಚಿ ಪೂಜೆ ಮಾಡಿ ಅವ್ನು ಕಾಯ್ಕೊಂತ ಧ್ಯಾನ ಮಾಡ್ಕೊಂತ ಕೂತ್ಕೊಂಡಿರ್ಬೇಕು. ಟಾಂಗ ಬಂತು ಅನ್ನೋದು ಗೊತ್ತಾದ ಕೂಡಲೇ ತಗೊಂಡು ಪಾದ ಕೊಟ್ಟು ಇಳಿಸ್ಕೊಂಡು ಬರ್ಬೇಕು. ಅವು ನೋಡಿದ ಕೂಡಲೇ ಗೊತ್ತಾಕತಿ ಎಲ್ಲಾರ ಹೋಗಿದ್ನ ಏನು, ಇವನು ಎಲ್ಲಾರ ಬಂದ ಸಾಧುಗಳು ಬೆನ್ನು ಹತ್ಕೊಂಡು. ಹಾಗೆ ಅವ್ರಿರೋವರೆಗೂ ಒಂದು ದಿವಸ ಅವರನ್ನು ಎಲ್ಲಿಗೂ ಕರ್ಕೊಂಡು ಹೋಗಲಿಲ್ಲ, ಎಲ್ಲಿಗೂ ಕಳಿಸಿಲ್ಲ. ಆ ರೀತಿಯಾಗಿರುವಂಥ ಬಂಧನ. ಮತ್ತು ಕಂತಿ ವೃಕ್ಷದಷ್ಟೇ ರೊಟ್ಟಿಯನ್ನು ತಿನ್ನತಕ್ಕದ್ದು, ಅದನ್ನಷ್ಟೇ ತಿನ್ಬೇಕು. ಕಂತಿ ವೃಕ್ಷ ಬಂದಾಗ ತಿನ್ಬೇಕು ಮುಗೀತು, ಮತ್ತೆ ಊಟ ಮಾಡಂಗಿಲ್ಲ. ಇಷ್ಟೆಲ್ಲ ಬಂಧನಗಳು. ಯಾರು ವಸ್ತ್ರ ಕೊಟ್ಟರು ಸ್ವೀಕಾರ ಮಾಡಂಗಿಲ್ಲ. ಹರಕಾಗಿದ್ದಾವೆ, ಇದಾಗಿದ್ದಾವೆ, ಏನಿಲ್ಲ ಅವರಿಗೆ. ಒಂದ ಪಂಜಿ ಉಟ್ಕೊಂಡು ಒಂದ ಪಂಜಾಗೆ ಇರ್ತಾರೆ. ಒಂದು ಜೊತೆ ಕೊಡ್ಸೋಣ ಅಂತೇಳಿ ಕೊಟ್ಟರೆ ಮಾಡಿದರೆ ಭಾಳಷ್ಟು ಶಿಕ್ಷೆ, ಭಾಳಷ್ಟು ಉಗ್ರ ಶಿಕ್ಷೆ ಅಂದರೆ ಭಾಳಷ್ಟು ಉಗ್ರ ಶಿಕ್ಷೆ. ಅದನ್ನು ಮತ್ತೊಂದು ಸಮಯದಲ್ಲಿ ಪ್ರಕಟ ಮಾಡೋದು. ಅಂದರೆ ಏನು ಅಂದರೆ ಕೆಲವೊಂದು ಮಂದಿಗಳನ್ನು ಭಾಳಷ್ಟು ಮುಖ್ಯವಾಗಿರುವಂಥ ಅಮೂಲ್ಯವಾಗಿರುವಂಥ ರತ್ನಗಳನ್ನು ಜೋಪಾನವಾಗಿಡ್ತಿದ್ರು, ಬಯಲಿಗಿಡ್ತಿದ್ದೆಲ್ಲವನ್ನ ಅನ್ನೋದು ಅಷ್ಟೇ ತತ್ವ. ಆ ರೀತಿಯಾಗಿ ಕಾಸ್ಕತಪ್ಪನವರನ್ನು ಭಾಳಷ್ಟು ತಾವು ತಮ್ಮ ರಕ್ಷಣೆಯೊಳಗಿಟ್ಕೊಂಡು, ತಮ್ಮ ಪ್ರೇಮದೊಳಗಿಟ್ಕೊಂಡು, ಅವರಿಲ್ಲದ್ರೂ ಕೂಡ ತಾವೇ ಜ್ವರ ಬಂದು ಹೋಗಿ ಎಲ್ಲೋ ಮನೆಯ ತಾವೇ ಹೋಗಿ ಹುಡುಕೊಂಡು ಬಂದು ಉಪಚರಿಸಿದರು. ಹಿಂಗೆ ಸದ್ಗುರುವಿನ ಪರಮ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥವರು ಕಾಸ್ಕತಪ್ಪನವರು ಅಂತೇಳಿ. ಶಾಶ್ವತ ಪ್ರೀತಿಗೆ, ನಿತ್ಯ ಪ್ರೀತಿಗೆ ಪ್ರಾಪ್ತರಾಗಿರ್ತಕ್ಕಂಥವರು ಕಾಸ್ಕತಪ್ಪನವರು ಅಂಥೇಳಿ. ಇನ್ನುಳಿಕೆರೆಲ್ಲ ಎಲ್ಲರಿಗೂ ಪ್ರೇಮ ಸಿಗ್ತೈತಿ. ಅಂಥ ಪ್ರೇಮ ಅಂದರೆ ಕ್ಷಣಿಕ ಪ್ರೇಮ. ಕ್ಷಣಿಕ ಪ್ರೇಮ ಅದು. ಅದಂಗ ಬದಲು ಆಗ್ತಾ ಇರ್ತದ ಆ ಪ್ರೇಮ. ಈ ಪ್ರೇಮದನಿಗೇನು ಪ್ರೇಮ ಆಗೋದೇ ಅಲ್ಲ. ಅದು ಪ್ರೇಮದನಿಗೆ ಪ್ರೇಮ ಆಗೋದೇ ಅಲ್ಲ. ಕೆಲವರು ಶಂಟ್ ಹೊಡ್ಕೊಂತಾರೆ, ಭಾರಿ ಒಳ್ಳೆ ಶಂಟು ಅಂಥೇಳಿ ಎಲ್ಲರೂ ಹೊಡ್ಕೊಂತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಹೊಡ್ಕೊಂತಾರಿಲ್ಲ. ನೀನು ಹೊಡ್ಕಂದೀಯ? ಲಗ್ನದಾಗ ಹೊಡ್ಕೊಂಡಿದ್ದೆ? ಲಗ್ನದಾಗ ಹೊಡ್ಕೊಂಡಿದ್ದೆ? ಬಾಬು ಯಾವಾಗ ಬಂದ್ರು ಘಮ ಘಮ ಅಂತಿರ್ತಾನಪ್ಪ. ಸಾಧುಗಳು ಹೆಚ್ಚೆ ಉಳಿದ್ ಮಾತ್ರ ಮೈಗೆ ಹೆಚ್ಕೊಂತೀಯ. ಸಿಕ್ಕರೆ ಹಂಗೆ ಸಿಕ್ಕರೆ ಮಾಡ್ಕೊಂತಾನೆ. ಹಂಗೆ ರೊಕ್ಕ ಕೊಟ್ಟು ತಗೊಂಡು ಹಚ್ಕೊಳಲ್ಲ ಅಷ್ಟೇ. ಕೈಗೆ ಹಚ್ಚಿರ್ತದಲ್ಲ ಅದೇನು ಮತ್ತೆ ಜಾತ್ರೆಯಾಗ 15 ದಿವಸ ಆಗೋ ತನಕನೂ ಅಂಗಿ ಪಂಜಿಗೆ ಹಚ್ಚಿದ್ದ ಘಮ ಘಮ ಅಂತ ಇರ್ತೈತಿ.
ಇಲ್ಲಿ ಹೇಳುವ ತಾತ್ಪರ್ಯ ಇಷ್ಟೇ, ಅದು ಈ ಹೊಡ್ಕಂತಾರೆ ಕರೆ, ಹೊಡ್ಕಂದರಿಗೆ ಎಷ್ಟೊತ್ತು ಬರ್ತದೆ ಅದು ಗಂಧ ವಾಸನೆ ಅಂದರೆ ಒಂದು 2-3 ನಿಮಿಷ ಬರ್ತತನ. ಹೊಡ್ಕಂದರಿಗೆ ಅವ್ರ ಅನುಭವಕ್ಕೆ ಬರೋದು ಎಷ್ಟು ಅಂದರೆ ಒಂದು 5 ನಿಮಿಷ ಬರ್ಬೋದೇನೋ. ಯಾಕಂದ್ರೆ ನಾವು ಹೊಡ್ಕತ್ತಿರ್ತೇವೆ, ನಮಗೂ ಹೊಡಿತಿರ್ತಾರೆ. ಆ ಹೊಡೆದಾಗ ಒಂದು 2-3 ನಿಮಿಷ ಬರ್ತತಿ. ಆಮೇಲೆಲ್ಲ ಮಂದಿಗೆ ಅದು ವಾಸನೆ, ಆ ವಾಸನೆ ನಮಗಲ್ಲದ, ಅದು ಮಂದಿಗೆ ಎಷ್ಟೊತ್ತು ಮಗ್ಗಲ್ದಾಗಿರೋನಿಗೆ ಒಂದು 5 ನಿಮಿಷ ಬರ್ತದೆ. ಆಮೇಲೆ ಅದ ಮಗ್ಗಲ್ದ ಭಾಳ ಕುಂತ್ರೆ ಅವನಿಗೂ ಬರಲ್ಲ, ಮತ್ತೊಬ್ಬನ ಬರ್ತಾನಲ್ಲ ಅವನಿಗೂ ಬರ್ತದೆ ಅದು ವಾಸನೆ. ಈ ವಾಸನೆ ಒಂದು ವಾಸನೆ, ಗಂಧದ ವಾಸನೆ, ಎಣ್ಣೆ ವಾಸನೆ ಅವನಿಗೆ ಬರ್ತದ ಹೊರತು ಈ ಮಗ್ಗಲ್ದನಿಗೂ ಹೊತ್ತು ಇವನಿಗೆ ಹೊತ್ತು ಮೂರನೇನಿಗೆ ಅವನಿಗೆ ಒಂದು 5 ನಿಮಿಷ ಕುಂತಂದ್ರೆ ಅವನಿಗೆ ಹೋಗತ್ತ ಆ ವಾಸನೆ, ಮತ್ತೊಬ್ಬನ ಬರ್ತಾನಲ್ಲ ಅವನಿಗೆ ಬರ್ತದ ವಾಸನೆ. ಹಂಗೆ ನಮ್ಮ ಪ್ರೇಮ ಅದು ಏನಂದ್ರೆ ಅದು ಹಂಗೆ ಸ್ವಲ್ಪ ಹೊತ್ತು ಮತ್ತೊಬ್ಬರಿಗೆ, ಅದು ಮತ್ತೊಬ್ಬರ ಮೇಲೆ ಹೋಗಿದ್ದು ಅದು ಬಿಡ್ತದೆ ಮತ್ತೊಬ್ಬರಿಗೆ. ಅದಂಗೆ ಪ್ರೇಮ ಅನ್ನುವಂಥದ್ದು ಬದಲಾಗ್ತಿರ್ತತಿ. ಮಕ್ಕಳ ಮೇಲೆ ಪ್ರೇಮ ಆಗಿರ್ತತಿ. ಮೊದಲು ಹೆಣ್ಣು ಮಗ ಹುಟ್ಟಿದ್ರೆ ಅದ್ರ ಮೇಲೆ ಪ್ರೇಮ ಇರ್ತದೆ. ಆಮೇಲೆ ಗಂಡು ಮಗ ಹುಟ್ಟಿದ್ರೆ ಆ ಪ್ರೇಮ ಗಂಡು ಮಗನ ಮೇಲೆ ಹೋಗತಿ. ಅದ ಮಂದತ್ತಂದ್ರೆ ಹುಡುಗ ಅದು ಹೋಗತಿ. ಇನ್ನೊಂದು ಯಾವ್ದಾರ ಹುಟ್ಟಿ ಚಲೋ ಚುರುಕಂದ್ರೆ ಅದ್ರ ಮೇಲೆ ಹೋಗತಿ ಪ್ರೇಮ. ಏನು ತಾತ್ಪರ್ಯ ಇಷ್ಟ ಇದೆ. ಹಿಂಗೆ ಬದಲಾಕ್ಯಂತ ಹೋಗ್ತಕ್ಕಂಥದ್ದು ಗಾಂಧದ ಎಣ್ಣೆ. ಹಂಗೆ ಗಂಧದ ಎಣ್ಣೆ ಹೊಡ್ಕೊಂಡ್ರೆ ಭಾಳ ಹೊತ್ತಿರೋದಲ್ಲ ಅದು. ಮತ್ತು ಅವನ ಅಂಗಿ ತೆಗೆದು ಹಾಕ್ಬೇಕು, ಒಂದು 2-3 ತಾಸು ಬಿಡ್ಬೇಕು. ಅಕಸ್ಮಾತ್ ಹೋಗಿ ಆ ಅಂಗಿ ಹಾಕ್ಯಂದ ಅಂದರೆ ಮತ್ತೊಂದು ಸ್ವಲ್ಪ ಹೊತ್ತು ವಾಸನೆ ಬರ್ತದೆ. ಒಂದು 2-3 ತಾಸು ಬಿಟ್ಟರೆ ಅಂಗಿ ಅದನ್ನೇ ಹಾಕ್ಯಂದ ಅಂದರೆ ಮೊದಲಿನ ವಾಸನೆ ಇರಲ್ಲ, ಅದ್ರಾಗ ಒಟ್ಟು ಬೆವರು ಗಿವರು ಕುಡ್ಕೊಂಡು ಅದೊಂಥರ ಏನು ಒಟ್ಟು ವಾಸನೆನಪ್ಪ, ಗಂಧ ಎಣ್ಣೆ ವಾಸನೆನ ಅದು. ಹೆಂಗೈತಿ ಅಂದ್ರೆ ಗಂಧ ಎಣ್ಣೆ ವಾಸನೆನ ಅದು. ಅದು ಇದು ಅಂತಾರಲ್ಲ ಅದಕ್ಕೆ ಏನು ಹೆಸರು ಅದಕ್ಕೆ. ಒಟ್ಟು ಹೇಳೋ ತಾತ್ಪರ್ಯ ಅಷ್ಟೇ, ಗಂಧೆಣ್ಣೆ ಹೆಚ್ಕೊಂಡರಿಗೆ ಅದ್ರ ವಾಸನೆ ಅನ್ನತಕ್ಕಂಥದ್ದು ಸ್ವಲ್ಪ ಹೊತ್ತು ಬರೋದಷ್ಟೇ. ಇದು ಯಾರಿಗೆ ಹೆಚ್ಕೊಂತಾರ? ಮಂದಿಗೋಸ್ಕರವಾಗಿ, ಮಂದಿಗೆ ಘಮ ಅನ್ಲಿ ಅನ್ನೋಕ್ಕೋಸ್ಕರವಾಗಿ. ಮಂದಿಗಾದ್ರೆ ಎಷ್ಟೊತ್ತು ಘಮ ಅಂತತಿ, ಒಂದು 5 ನಿಮಿಷ ಅಂತತಿ, ಮತ್ತೊಬ್ರಿಗೆ ಹೊಕ್ಕತ್ತದು, ಮತ್ತೊಬ್ರಿಗೆ ಹೊಕ್ಕತಿ. ಅದು ಅಂತೂ ಬದಲು ಆ ಗಂಧದ ಎಣ್ಣೆ ವಾಸನೆ ಹೋಗ್ತಿರ್ತದೆ ಹೊರತು ಇವನಿಗಂತೂ ಅದಕ್ಕೆ ಸ್ವಾದನೆ ಇರ್ತಕ್ಕಂಥದ್ದಾಗಿರುವುದಿಲ್ಲ. ಆದ್ರಿಂದ ಇದಕ್ಕೇನಂತಾರಂದ್ರೆ ಅನಿತ್ಯ ಪ್ರೇಮ, ಕ್ಷಣಿಕ ಪ್ರೇಮ. ಪರಿವರ್ತನದ ಪ್ರೇಮ. ಪರಿವರ್ತನ. ಇವತ್ತು ಉಂಡ್ವಿ ಅಂದರೆ ನಾಳೆ ಮತ್ತೊಂದು ಉಣ್ಣೋದು ಬೇರೆ ಬೇಕು ಅಂತವಿ, ಮತ್ತು ನಾಡ್ದಕ್ಕೆ ಮತ್ತೊಂದು ಬೇರೆ ಬೇಕು ಅಂತವಿ. ಅದಾಗ ಬದಲು ಮಧ್ಯಾಹ್ನಕ್ಕಿಂತದ್ದು ಬೇಕು ಅಂತವಿ, ಮುಂಜಾನೆಗಿಂತದ್ದು ಬೇಕು ಅಂತವಿ, ರಾತ್ರಿಗಿಂತದ್ದು ಬೇಕು ಅಂತವಿ. ಏನೇನೋ ಇರ್ತಾವ ಬೇಕಂತ ಹೆಂಗಂಗೆ ಆಗ್ತಾವ. ಈ ನಮ್ಮಲ್ಲಿ ಏನಾಗತ್ತೆ ಅಂದರೆ ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಕೊಂಡಿದ್ರು ಅನ್ನೋ ಗಾದ್ಯಾಗ ನಾವೇನಾರು ಹೇಳಿದ್ರೆ ನಮ್ಮನ್ನು ನೋಡಿ ಅಂತಾರ ಅನ್ನಂಗೆ ಆಗ್ಬಿಡ್ತೈತೆ. ಅದು ಒಂದು ಪಜಿತಿ ಎಲ್ಲರಿಗೂ ಸಾಮಾನ್ಯವಾಗಿರ್ತಕ್ಕಂಥದ್ದು. ನಮ್ಮನ್ನು ನೋಡಿ ಅಂತಾರ ಅಂಥೇಳಿ ಹಿಂಗೆ ಬಂದುಬಿಡ್ತೈತಿ. ಅದು ಯಾರು ನೋಡಿ ಅನ್ನೋದಿಲ್ಲದು, ಇರೋ ತತ್ವನ ಪ್ರಕಟ ಮಾಡ್ತಿರ್ತೈತಿ. ಇರೋ ತತ್ವನ ಇವ್ರದ್ದು ನಿಜವಾದ ಕಾಸ್ಕ ತತ್ವನವರ ವೈರಾಗ್ಯ, ಅದು ಶಾಶ್ವತ ವೈರಾಗ್ಯ. ಅವರಿಗೆ ಗುರು ಇಟ್ಟಿರ್ತಕ್ಕಂಥ ಪ್ರೇಮ ಶಾಶ್ವತವಾಗಿರುವಂಥ ಪ್ರೇಮ, ನಿತ್ಯವಾಗಿರುವಂಥ ಪ್ರೇಮ, ಪರಿವರ್ತನವಾಗದೇ ಇರತಕ್ಕಂಥ ಪ್ರೇಮ ಅನ್ನುವಂಥದ್ದನ್ನು ಬೋಧಿಸುವುದಕ್ಕೋಸ್ಕರವಾಗಿ ಅದಕ್ಕೊಂದು ಲೌಕಿಕ ಉದಾಹರಣೆ ಬೇಕು. ಆ ಉದಾಹರಣೆ ಅದಕ್ಕೂ ಜೋಡಿಸಿ ಹೇಳ್ತಕ್ಕಂಥ ಒಂದು ಸಂಪ್ರದಾಯವಾಗಿರ್ತಕ್ಕಂಥದ್ದು. ಆ ರೀತಿಯಾಗಿ ಕಾಸ್ಕತಪ್ಪನವರು ಪೂರ್ಣವಾಗಿರುವಂಥ ಪರಾಪರ ವೈರಾಗ್ಯದ ಸ್ಥಿತಿಗೆ ಮುಟ್ಟತಕ್ಕಂಥ ಸಾಧನೆಗಳನ್ನು ಮಾಡಿ ಸದ್ಗುರುವಿನ ಪೂರ್ಣವಾಗಿರುವಂಥ ಪ್ರೇಮಾನುಗ್ರಹಕ್ಕೆ ಪಾತ್ರರಾದರು ಎನ್ನುವಂಥ ವಿಷಯವನ್ನು ಕುರಿತು ಹಿಂದಿನ ಅಧ್ಯಾಯದಲ್ಲಿ ಸವಿಸ್ತಾರವಾಗಿ ನಿರೂಪಣೆ ಮಾಡ್ತು. ಅದನ್ನು ಒಮ್ಮೆ ಸ್ಮರಣಕ್ಕೆ ತಂದು ತಟಸ್ಥ ಮಾಡಿ ಸದ್ಯ ಪ್ರಾಪ್ತವಾಗಿರ್ತಕ್ಕಂಥ ಅಧ್ಯಾಯದಲ್ಲಿ ಪ್ರವೃತ್ತಿ. ಸಿದ್ಧಾರೂಢನೇ ಸ್ವಪ್ರಕಾಶ ನಿರುವಿ. ಸದ್ಗುರು ಅಂದರೆ ಸ್ವಪ್ರಕಾಶ ಅಂಥೇಳಿ, ಅವನು ಹೊರತು ಎಲ್ಲವೂ ಪರಪ್ರಕಾಶ. ಸ್ವಪ್ರಕಾಶ ಪರಪ್ರಕಾಶ ಅಂತೇಳಿ 2 ರೀತಿಯಾಗಿ. ಈ ಬೆಳಕು ಸ್ವಪ್ರಕಾಶವಲ್ಲ, ಇದು
ಕಣ್ಣು ಬೇಕಿದನ್ನು ನೋಡಕ್ಕೆ. ಕಣ್ಣು ಪ್ರಕಾಶ ಹೌದು, ನೋಡ್ತದಿದ್ದು ಬೆಳಗ್ಗೆ ನೋಡೋದೇ, ಅದ್ರ ಬರೀ ಕಣ್ಣು ಅರಿಯೋದಿಲ್ಲ, ಕತ್ತಲಾಗಿ ಇದು ಬೇಕು. ಸೂರ್ಯ ಅವನು ಪ್ರಕಾಶ ಸ್ವರೂಪನೇ. ಈ ಸೂರ್ಯ ಅಂತ ತಿಳಿಯಾಕ ಕಣ್ಣು ಬೇಕು. ಕಣ್ಣಿಲ್ಲದ್ರೆ ಮತ್ತು ಪದಾರ್ಥ ಕಾಣಕ ಸೂರ್ಯ ಬೇಕು. ನಮಗೆ ಬೇಕು ಅವನ ಸಹಾಯ, ಅವನಿಗೆ ಬೇಕು ನಮ್ಮ ಸಹಾಯ. ಇವೆರಡು ಕೂಡಿದಾಗ ಒಂದು ಪ್ರಕಾಶ ಆಗ್ತಕ್ಕಂಥ ಅಂದ ಬಳಿಕ ಇವೆಲ್ಲ ಪರಪ್ರಕಾಶಗಳು ಅಂಥೇಳಿ. ಸ್ವಪ್ರಕಾಶವಾಗಿರ್ತಕ್ಕಂಥವ್ರು ಯಾರು ಅಂದರೆ ಸದ್ಗುರುವು. ಯಾರ ಅಪೇಕ್ಷೆವೆನ್ನತಕ್ಕಂಥದ್ದಿಲ್ಲ, ಸ್ವಯಂ ಪ್ರಭೆ ಸ್ವಪ್ರಕಾಶವಾಗಿರ್ತಕ್ಕಂಥದ್ದು ಆತ್ಮ. ಅದು ಯಾರಿಂದಲೂ ಅರಿಸಿಕೊಳ್ತಕ್ಕಂಥದ್ದಲ್ಲ, ಯಾರಿಂದಲೂ ಅರಿಸಿಕೊಳ್ತಕ್ಕಂಥದ್ದಲ್ಲ, ಯಾತ್ರಿಂದಲೂ ಅರಿಸಿಕೊಳ್ತಕ್ಕಂಥದ್ದಲ್ಲ. ಅದು ಎಲ್ಲವನ್ನು ಅರಿತಕ್ಕಂಥದ್ದು ಆತ್ಮ. ಆದ್ರಿಂದ ಅದು ಸ್ವಪ್ರಕಾಶವಾಗಿರ್ತಕ್ಕಂಥದ್ದು. ಆ ಆತ್ಮವೇ ಸದ್ಗುರುವಾಗಿದ್ದರಿಂದ ಅವನು ಕೂಡ ಸ್ವಪ್ರಕಾಶ ಸ್ವರೂಪನಾಗಿರ್ತಕ್ಕಂಥವನು. ಇನ್ನುಳಿಕಿವೇನದವ ಜಗತ್ತಿನೊಳಗಿರ್ತಕ್ಕಂಥವೆಲ್ಲವೂ ಪರಪ್ರಕಾಶಗಳು, ಜಡಪ್ರಕಾಶಗಳವು, ಚೇತನವೂ ಅಲ್ಲ ಅವು. ಕಣ್ಣು ಚೇತನವಲ್ಲ, ಈ ಬೆಳಕು ಚೇತನವಲ್ಲ. ಕಣ್ಣಿನೊಳಗೆ ಮನಸ್ಸು ಬಂದಾಗ ಮಾತ್ರ ಇದು ಅರಿತೈತಿ. ಮತ್ತು ಕಣ್ಣಿನೊಳಗೆ ಮನಸ್ಸು ಹೊರಗೆ ಬರಲಿಲ್ಲಂಗೆ ಪರಿ ಬಂದುಬಿಟ್ಟಿತ್ತು ಅಂದರೆ, ಕಣ್ಣಾಗ ಹೂ ಕುಂತು ಬಿಟ್ಟಿತ್ತು ಅಂದರೆ ಆ ಕಣ್ಣು ಅರಿಯೋದಿಲ್ಲ. ಅವಾಗ ಆ ಮನಸ್ಸು ಬರೋದಿಲ್ಲ ನೋಡು ಹೊರಗೆ. ಕಿವಿಯೊಳಗೆ ಬರೋಕೆ ಕಿವಿ ಕಿವುಡಾಗಿಬಿಟ್ಟಿತ್ತು ಅಂದರೆ, ಕಿವಿ ದಬ ಹಾಕಿಬಿಟ್ಟಿತ್ತು ಅಂದರೆ, ಕಿವಿಯಾಗಿ ನೀರು ಹೋದ್ರೆ ಸಾಕು, ಸರಿಯಾಗಿ ಮಾತಾಡಿದ್ದು ಕೇಳೋದಲ್ಲ. ಯಾಕೆ? ಅದ್ರೊಳಗೆ ಮನಸ್ಸು ಹೊರಗೆ ಬರೋಕೆ ಅವಕಾಶವಿಲ್ಲದ್ರದಿಂದ. ಅದ್ರದಿಂದ ಇವೆಲ್ಲ ಏನು ಅಂದರೆ, ಇವೆಲ್ಲ ಜಡವಾಗಿರ್ತಕ್ಕಂಥವುಗಳು, ಚೈತನ್ಯವಾಗಿರುವಂಥದ್ದೊಂದು ಬೇರೆ ಇರ್ತಕ್ಕಂಥದ್ದಾಗಿ ಎಲ್ಲದರ ಮುಖೇಣವಾಗಿ, ಬುದ್ಧಿ ಮುಖೇಣವಾಗಿ, ಅಹಂಕಾರದ ಮುಖೇಣವಾಗಿ, ಮನಸ್ಸಿನ ಮುಖೇಣವಾಗಿ, ಚಿತ್ತದ ಮುಖೇಣವಾಗಿ ಇವೆಲ್ಲದಿಂದ ಹೊರಗೆ ಬರತಕ್ಕಂಥ ಒಂದು ಪ್ರಕಾಶವೆನ್ನತಕ್ಕಂಥದ್ದು ಒಂದೇ ಇರ್ತಕ್ಕಂಥದ್ದಾಗಿರುವುದು. ಅದು ಒಂದೇ ಪ್ರಕಾಶವು. ನಾನಾ ಛಿದ್ರ ಘಟೋದರ ಸ್ಥಿತ ಪ್ರಭಾ ಜ್ಞಾನಂ ಯಶ್ಯತು ಚಕ್ಷುರಾದಿಕರಣ ದ್ವಾರಾ ಬಹಿಸ್ಪಂದತೆ. ನಾನಾ ಛಿದ್ರ ಘಟೋದರ ಸ್ಥಿತ ಮಹಾದೀಪ ಪ್ರಭಾಭಾಸ್ವರಂ ಜ್ಞಾನಂ ಯಶ್ಯತು ಚಕ್ಷುರಾದಿಕರಣ ದ್ವಾರಾ ಬಹಿಸ್ಪಂದತೆ. ಒಂದು ದೀಪ ಹಚ್ಚಿ ಒಂದು ಗಡಿಗೆಯೊಳಗೆ ಅನೇಕ ತೂತುಗಳನ್ನು ಹಾಕಿ, ಚಿತ್ರ ತೂತುಗಳನ್ನು ಹಾಕಿ ಅದನ್ನು ದಬ ಹಾಕಿಬಿಟ್ರೆ ಆ ದೀಪ ಒಂದೇ ಚಿತ್ರ ಯಾವ್ಯಾವ್ದು ಇರ್ತೈತಿ ಆ ರೂಪವಾಗಿ ಹೊರಗೆ ಪ್ರಕಾಶ ಬರ್ತಾ ಇರ್ತೈತಿ. ಆ ರಂಧ್ರದ ಮುಖೇಣವಾಗಿ ಅಂದರೆ ಏನೇನು ಆಕಾರ ಮಾಡಿರ್ತಾನೆ, ಹೂವಿನ ಆಕಾರ ಮಾಡಿದ್ದ ತೂತು ಅಂದ್ರೆ ಹೂವಿನ ಆಕಾರ ಬರ್ತೈತಿ. ನವಿಲಿನ ಆಕಾರ ಮಾಡಿದ್ದ ಘಟದೊಳಗೆ ಕೊಡದೊಳಗೆ ಅಂದರೆ ಅದೇ ಆಕಾರ ಬರ್ತೈತಿ. ಅದು ದೀಪ ಇಟ್ಟು ಅದನ್ನು ದಬ ಹಾಕಿಬಿಟ್ವಿ ಅಂದರೆ ಆ ಆಕಾರದಲ್ಲೆಲ್ಲ ಕಿರಣಗಳು ಒಂದೇ ದೀಪ ಹಲವಾಗಿ ತೋರ್ತಾ ಇರ್ತೈತಿ. ಹಾಗೆ ನಾನಾ ಚಕ್ಷುರಾದಿ ಕರಣ ದ್ವಾರಾ ಬಹಿಸ್ಪಂದತೆ. ಜ್ಞಾನವೆನ್ನತಕ್ಕಂಥದ್ದು ಕಣ್ಣಿನಲ್ಲಿ ಬಂದಾಗ ಒಂದು ರೀತಿ, ಕಿವಿಯಲ್ಲಿ ಬಂದಾಗ, ಕಣ್ಣಿನಲ್ಲಿ ಬಂದಾಗ ರೂಪ ಇರ್ತೈತಿ, ಕಿವಿಯಲ್ಲಿ ಬಂದಾಗ ಶಬ್ದ ಇರ್ತೈತಿ, ಮೂಗಿನಲ್ಲಿ ಬಂದಾಗ ಗಂಧ ಇರ್ತೈತಿ, ಜಿಹ್ವೆಯಲ್ಲಿ ಬಂದಾಗ ರಸ ಇರ್ತೈತಿ, ತ್ವಚದಲ್ಲಿ ಬಂದಾಗ ಸ್ಪರ್ಶವನ್ನ ಇರ್ತೈತಿ. ಹಿಂಗೆ ಒಂದೇ ಜ್ಞಾನವಾಗಿರ್ತಕ್ಕಂಥದ್ದು ಅನೇಕವಾಗಿ ನಮಗೆ ತೋರುವಂಥದ್ದಾಗಿರ್ಬೋದು. ಆದ್ದರಿಂದ ಅಂಥ ಏಕಾತ್ಮ ಸ್ವರೂಪ, ಏಕಪ್ರಕಾಶ ಸ್ವರೂಪನಾಗಿರ್ತಕ್ಕಂಥವನು ಸದ್ಗುರುವು. ಸರ್ವ ಬ್ರಹ್ಮಾಂಡಗಳನ್ನು ನೀನೇ ಪ್ರಕಾಶಿಸುವಿ. ಆತ್ಮನ ಪ್ರಕಾಶವಿಲ್ಲದ್ರೆ ಏನೂ ಪ್ರಕಾಶವಾಗೋದಿಲ್ಲ. ಆತ್ಮನ ಪ್ರಕಾಶವಿದ್ದಾಗ ಮಾತ್ರ, ಆ ಆತ್ಮನಿಂದ ಮತ್ತೊಂದು ಅದರ ಸಂಬಂಧವನ್ನು ಪಡೆದುಕೊಂಡಾಗ ಮಾತ್ರ ಅದು ಪ್ರಕಾಶ ಗೊತ್ತಾಗ್ತದೆ, ಹೊರತು ಗೊತ್ತಾಗುವಂಥದ್ದಾಗುವುದಿಲ್ಲ. ಆದ್ರಿಂದ ಅನಾದಿ ಅನಂತನು ಅವಿನಾಶಿ ಮತ್ತು ಅಖಂಡ ಜ್ಞಾನ ಘನ ನಿರ್ವಿ. ಅವನ ಜ್ಞಾನವೆನ್ನತಕ್ಕಂಥದ್ದು ಅಖಂಡವಾಗಿರ್ತದೆ. ಅಷ್ಟೇ ಅಂತ ಮಿತಿ ಅನ್ನುವಂಥದ್ದಿಲ್ಲವೇ ಇಲ್ಲ ಅದಕ್ಕೆ. ನಮ್ಮವೆಲ್ಲ ಮಿತಿಗಳದವೆ. ಇಷ್ಟೊತ್ತಾದ್ರೆ ಆಗೋತು ಅಂಥೇಳಿ ಅಷ್ಟೇ. ಅವು ಏಟು ಅಭ್ಯಾಸ ಮಾಡ್ಕೊಂಬಂದಿರ್ತಾರೋ ಅಷ್ಟು ಹೇಳಿಬಿಟ್ರೆ ಮತ್ತೆ ಮುಂದೆ ಹೇಳೋಕ್ಕೆ ಬರೋದಿಲ್ಲ. ಅಂದರೆ ಖಂಡವಾಗಿರುವಂಥದ್ದಿದಲ್ಲ. ಯಾರ್ಯಾರು ಏನೇನು ಅಭ್ಯಾಸ ಅಷ್ಟಕ್ಕೆ. ಇಂಜಿನಿಯರ್ ಆದನು ಇಂಜಿನಿಯರ್ಗೆ ಅಷ್ಟ ಅವನು, ಡಾಕ್ಟರ್ ಆದನು ಡಾಕ್ಟ್ರಿಗೆ ಅಷ್ಟ ಅವನು, ಲಾಯರ್ ಆದನು ಲಾಯರ್ಗೆ ಅಷ್ಟಕ್ಕೆ ಅವ್ರ ವಿದ್ಯೆ ಅವ್ರದ್ದು.
ಅದೇನು ಅವ್ರ ಜ್ಞಾನ ಐತಲ್ಲ ಅವ್ರದ್ದು ಅಷ್ಟೇ ಐತೆ ಹೊರತು ಮತ್ತೊಂದು ಇರೋದಿಲ್ಲ ಅವರಿಗೆ ಅಂಥೇಳಿ. ಆದರೆ ಆ ಯಾವ ಸದ್ಗುರುವಿನ ಜ್ಞಾನವಾಗಿರ್ತಕ್ಕಂಥದ್ದು ಅಖಂಡವಾಗಿರ್ತಕ್ಕಂಥ ಜ್ಞಾನ, ಪರಿಪೂರ್ಣವಾಗಿರುವಂಥ ಜ್ಞಾನವಾಗಿರ್ತಕ್ಕಂಥದ್ದಾಗಿರುವುದು. ಆದ್ರಿಂದ ಭಕ್ತರಿಗೋಸ್ಕರವಾಗಿ ಸಣ್ಣ ರೂಪವನ್ನು ಧರಿಸಿ ಹಂಗ ಅಖಂಡ ಮಂಡಲಾಕಾರ ಸ್ವರೂಪನಾಗಿರ್ತಕ್ಕಂಥವನು ಹಿಂಗ್ಯಾಕಾದ ಶಿರೂಪದಿಂದ ಯಾಕಾದ ಹಿಂಗ್ಯಾಕೆ ವರ್ತಿಸ್ತಾನೆ ಅಂದರೆ ಭಕ್ತರನ್ನು ಉದ್ಧಾರ ಮಾಡುವ ಉದ್ದೇಶವಾಗಿ. ಹಿಂಗಾಗಲಿಲ್ಲ ಅಂದರೆ ಭಕ್ತರ ಉದ್ಧಾರವಾಗುವುದಿಲ್ಲ ಅನ್ನುವಂಥ ತತ್ವ ಒಳಗೊಂಡುಕೊಂಡಿರ್ತಕ್ಕಂಥದ್ದು. ನಿರಾಕಾರವಾಗಿರ್ತಕ್ಕಂಥದ್ದನ್ನು ನೋಡಲಿಕ್ಕೆ ನಮಗೆ ಶಕ್ತಿ ಇಲ್ಲ, ಸಗುಣವನ್ನೇ ನೋಡಲಿಕ್ಕೆ ನಮಗೆ ಆಗ್ತಾ ಇಲ್ಲ, ಸಗುಣವನ್ನೇ ಮನಸ್ಸಿನಲ್ಲಿ ಭಾವದಲ್ಲಿ ಇಟ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಇನ್ನು ನಿರ್ಗುಣವಾಗಿರ್ತಕ್ಕಂಥದ್ದನ್ನು ಹೆಂಗೆ ಇಟ್ಕೋಬೇಕು, ಹೆಂಗೆ ಭಾವಿಸಬೇಕು, ಆದ್ದರಿಂದ ಆಗುವುದಿಲ್ಲ. ಆದ್ದರಿಂದ ಪರಮನಾರೂಪದಲ್ಲಿ ವರವೀಯಲಾಗದೆ ನರನಾಗಿ ಬಂದಿರುವ ಸದ್ಗುರುವಿಗೆ ಸರಿಯಾದ ಕಾರಣ ಸರ್ವಜ್ಞ ಅಂಥೇಳಿ. ಪರಮನಾರೂಪದಲ್ಲಿ ವರವೀಯಲಾಗದೆ ಅಂಥೇಳಿ ತನ್ನ ಸ್ವರೂಪದಲ್ಲೇ ತಾನಿದ್ದು ಬಿಟ್ಟ ಅಂದರೆ ಯಾರಿಗೂ ವರ ಕೊಡಲಿಕ್ಕೆ ಆಗುವುದಿಲ್ಲ ಅಂಥೇಳಿ. ಅಂದರೆ ಯಾರನ್ನೂ ಉದ್ಧಾರ ಮಾಡಲಿಕ್ಕಾಗುವುದಿಲ್ಲ, ಯಾರಿಗೂ ಉಪದೇಶ ಮಾಡಲಿಕ್ಕಾಗುವುದಿಲ್ಲ, ಯಾರಿಗೂ ಮೋಕ್ಷವನ್ನು ಕೊಡಲಿಕ್ಕಾಗುವುದಿಲ್ಲ, ಯಾರ ದುಃಖವನ್ನು ಬಿಡಿಸಲಿಕ್ಕಾಗುವುದಿಲ್ಲ ಅನ್ನುವಂಥ ಉದ್ದೇಶದಿಂದ ವರವಂದರೆ ಇದೇ ವರವಾಗಿರ್ತಕ್ಕಂಥದ್ದು, ಜ್ಞಾನವರವಾಗಿರ್ತಕ್ಕಂಥದ್ದು, ಮೋಕ್ಷವರವಾಗಿರ್ತಕ್ಕಂಥದ್ದು ಕೊಡುವ ಉದ್ದೇಶದಿಂದ ಪರಮನಾರೂಪದಲ್ಲಿ ವರವೀಯಲಾಗದೆ ನರನಾಗಿ ಬಂದನು. ಯಾಕೆ ನರನಾಗಿ ಬಂದು ಅಂದರೆ ವರ ಕೊಡುವುದಕ್ಕೋಸ್ಕರವಾಗಿ, ಭಕ್ತರನ್ನು ಉದ್ಧಾರ ಮಾಡುವುದಕ್ಕೋಸ್ಕರವಾಗಿ, ಶಿಷ್ಯರನ್ನು ಉದ್ಧಾರ ಮಾಡುವುದಕ್ಕೋಸ್ಕರವಾಗಿ ತಾನು ನರನಾಗಿ ಬಂದಿರತಕ್ಕಂಥವನಾಗಿರುವನು. ಸಣ್ಣ ರೂಪವನ್ನು ಧರಿಸಿ ಅವತರಿಸಿರುವನು. ಸಂಸಾರದಲ್ಲಿ ಯಾರ ಮನಸ್ಸು ಬೇಸತ್ತಿರುವುದೋ ಅವರೆಲ್ಲ ವಿಷಯ ಪ್ರವೃತ್ತಿಯನ್ನು ಬಿಟ್ಟು ನಿನ್ನ ಚರಣಗಳಿಗೆ ಪ್ರಾಪ್ತರಾಗಿ ವಿರಕ್ತಿಯನ್ನು ತಾವು ಹೊಂದುವರು. ಹಿಂದಿನ ಅಧ್ಯಾಯದಲ್ಲಿ ಕಾಸ್ಕತ ಸ್ವಾಮಿಯ ವೈರಾಗ್ಯ ಸ್ಥಿತಿಯನ್ನು ಚೆನ್ನಾಗಿ ನಿರೂಪಣೆ ಮಾಡ್ತೀವಿ. ಎಷ್ಟು ವೈರಾಗ್ಯವಿತ್ತು ಅವ್ರದ್ದು ಅನ್ನುವಂಥದ್ದನ್ನು, ಪರವೈರಾಗ್ಯದ ಲಕ್ಷಣವಾಗಿರ್ತಕ್ಕಂಥದ್ದನ್ನು ಸವಿಸ್ತಾರವಾಗಿ ಹಿಂದಿನ ಅಧ್ಯಾಯದಲ್ಲಿ ನಿರೂಪಣೆ ಮಾಡಿದರು. ಅವರ ವರ್ತನದಿಂದ ಕಾಸ್ಕತಪ್ಪನವ್ರು ಹೆಂಗೆ ವರ್ತನ ಮಾಡ್ತಿದ್ರು, ಯಾವ್ಯಾವುದಕ್ಕೆ ಹೆದರ್ತಿದ್ರು, ಹೆಂಗೆಂಗೆ ತಾವು ಭಕ್ತಿ ಭಾವದಿಂದ ಇರ್ತಿದ್ರು, ಸದ್ಗುರುವಿನಲ್ಲಿ ಎಷ್ಟು ವಿಶ್ವಾಸ ಇತ್ತು, ದೇಹವನ್ನು ಹೆಂಗೆ ದಂಡಿಸ್ತಿದ್ರು, ಮನಸ್ಸನ್ನು ಹೆಂಗೆ ಖಂಡಿಸ್ತಿದ್ರು, ಹೆಂಗೆ ಇವೆಲ್ಲವನ್ನು ಹಿಂದಿನ ಅಧ್ಯಾಯದಲ್ಲಿ ಸವಿಸ್ತಾರವಾಗಿ ನಿರೂಪಣೆ ಮಾಡಿದ್ರು. ಅದು ಪರವೈರಾಗ್ಯ ಅಂಥೇಳಿ. ಎಲ್ಲದಕ್ಕೂ ಬೆದರಿ ಆಮೆಯಾಗಿರ್ತಕ್ಕಂಥದ್ದು ಹೆಗ್ಗೆ ತನ್ನ ಅವಯವಗಳನ್ನು ಒಳಗೆಳ್ಕೊಂಡು ತಾನು ಸುಮ್ಮನಿರ್ತದೋ ಆ ರೀತಿಯಾಗಿರ್ತಕ್ಕಂಥದ್ದು ಪರವೈರಾಗ್ಯ. ಈ ಮುಂದಿನ ಅಧ್ಯಾಯದಲ್ಲಿ ಹೇಳ್ತಕ್ಕಂಥದ್ದು ಅಪರವೈರಾಗ್ಯ. ಬರೀ ಅಷ್ಟು ಸುಮ್ಮನೆ ಕುಂತರು ಆಗಲಿಲ್ಲ, ಒಳಗೆ ಸೆಳೆದು ಎಷ್ಟೊತ್ತು ಕೊಂಡಿರ್ತದ ಆಮೆ. ಅವ್ಯಾವ ವೈರಿಗಳು, ಹದ್ದು ಪದ್ದು ಇಂಥವೇನಾರ ಬಂದವು, ಗರುಡ ಪಡ ಇಂಥವೇನಾರ ಬಂದು ಏನಾರ ಉಪದ್ರ ಮಾಡೋ ಪ್ರಾಣಿ ಬಂದ ಮಾತ್ರ ಹಂಗೆ ಕುಂತಿರ್ತದದು. ಉಪದ್ರ ಇಲ್ಲ ಅಂದ್ರೆ ಮತ್ತೆ ನಡ್ಕಂತ ಹೋಗಲೇಬೇಕಲ್ಲ. ನಡಿಬೇಕಾದ್ರೆ ನಾಲ್ಕು ಕಾಲು ಚಾಚಲೇಬೇಕದು, ಚಾಚ್ಕೊಂಡ ಹೋಗ್ಬೇಕು, ಬಾಯಿ ಚಾಚ್ಬೇಕು, ಅದ್ರ ಕಣ್ಣು ನೋಡ್ಬೇಕು ಮುಂದೆ. ಒಳಗೆ ಹೇಳ್ಕೊಂಡಾಗ ಏನೂ ಕಾಣಲ್ಲ, ಅದು ಎಲ್ಲ ಒಂದಂಗೆ ರೆವಕಿ ಯಾರ್ದಂಗೆ ಕುಂತು ಬಿಡ್ತದೆ. ಅದಕ್ಕೆ ಒಂದು ಪರಿ ಇರ್ತದೆ ಅದ್ರ ಮೇಲೆ, ಆ ಪರಿ ಅನ್ನತಕ್ಕಂಥದ್ದು ನೆಲಕ್ಕೆ ಸಮಾಗಿ ಕುಂತು ಬಿಡ್ತದೆ, ಎಲ್ಲ ಒಳಗಿದ್ದು ಬಿಡ್ತಾವೆ. ಹೋತಂದ್ರೆ ಮತ್ತೆ ಹೊರಗೆ ಬರ್ತಕ್ಕಂಥದ್ದು. ಹಂಗೆ ನಮ್ಮ ಚಿತ್ತವೃತ್ತಿಯಲ್ಲಿ ಸಂಸ್ಕಾರಗಳಂತಕ್ಕಂಥಗಳು ಸೂಕ್ಷ್ಮವಾಗಿ ಒಳಗೆ ನಾವು ಸೆಳ್ಕೊಂಡಿದ್ರು ಕೂಡ ಸೂಕ್ಷ್ಮ ರೂಪದಿಂದ ಇರ್ತವೆ. ಆ ಇಂದ್ರಿಯಗಳು ಹೋಗಿದ್ವಿ ಅನ್ನೋ ಒಳಗೆ ಹೇಳ್ಕೊಂಡಾಗಾದ್ರೆ ಹೋಗಿದ್ದಿಲ್ಲ. ಅವನ್ನು ಕೂಡ ಆ ಸೂಕ್ಷ್ಮವಾಗಿರ್ತಕ್ಕಂಥ ವಾಸನೆಗಳನ್ನು ಕಳೆದುಕೊಳ್ತಕ್ಕಂಥದ್ದೈತಲ್ಲ, ಇದಕ್ಕೆ ಅಪರ ವೈರಾಗ್ಯ ಅಂಥೇಳಿ. ಅದನ್ನೇ ಈ ಯಾವ ನಿರ್ವಾಣಪ್ಪನವರ ಚರಿತ್ರೆಯ ಮುಖೇಣವಾಗಿ ಅಪರ ವೈರಾಗ್ಯದ ಲಕ್ಷಣಗಳನ್ನು ಮತ್ತು ಅಪರ ವೈರಾಗ್ಯವಾಗಿರ್ತಕ್ಕಂಥದ್ದನ್ನು ಹೇಗೆ ಸಾಧಿಸಬೇಕು ಎನ್ನುವಂಥ ವಿಷಯವನ್ನೇ ಇದರಲ್ಲಿ ನಿರೂಪಣೆ ಮಾಡುವಂಥವರಾಗುವರು. ಉಗರಗೊಳ್ಳೆನ್ನತಕ್ಕಂಥ ಗ್ರಾಮ, ನಿರ್ವಾಣಪ್ಪ ಎನ್ನತಕ್ಕಂಥ ಸತ್ವಶೀಲ ಶಾಂತಿಶೀಲ ವಿರಕ್ತನಾಗಿರ್ತಕ್ಕಂಥವನು ಚಿಕ್ಕ ವಯಸ್ಸಿನಲ್ಲಿ ವೈರಾಗ್ಯಯುಕ್ತನಾಗಿ ಬಹಳ ದಿವಸ ಯೋಗಾಭ್ಯಾಸ ಮಾಡಿದ, ಅಷ್ಟಾಂಗ ಯೋಗಗಳನ್ನು ಭಾಳಷ್ಟು ದಿವಸ ತಪಸ್ಸು ಮಾಡಿದ, ವ್ರತಗಳನ್ನು ಮಾಡಿದ, ಜಪ ಮಾಡಿದ, ಭಾಳಷ್ಟು ಸಾಧನೆಗಳನ್ನು ಮಾಡಿದ. ಎಷ್ಟು ಮಾಡಿದ್ರೂ ಕೂಡ ಮನಸ್ಸಿಗೆ ಮಾತ್ರ
ಶಾಂತಿ ಸಮಾಧಾನವೆನ್ನತಕ್ಕಂಥದ್ದು ಸಿಗಲಿಲ್ಲ. ಅದು ಮನಸ್ಸಿಗೆ ಶಾಂತಿ ಅನ್ನತಕ್ಕಂಥದ್ದು ಸಿಗಬೇಕಾದ್ರೆ ನ ಸುಖಂ ವೇದಶಾಸ್ತ್ರೇಷು ನ ಸುಖಂ ವೇದಶಾಸ್ತ್ರೇಷು ನ ಸುಖಂ ಮಂತ್ರಯಂತ್ರಕ್ಕೆ ಗುರುಕೃಪಾ ಪ್ರಸಾದ ಅನ್ಯತ್ರಂ ಸುಖಂ ನಾಸ್ತಿ ಮಹೀತಲೆ ಅಂತೇಳಿ ಭೂಮಿಯಲ್ಲಿ ಗುರುವಿನ ಕೃಪೆ ಆಗದ ಹೊರತು, ಭೂಮಿಯಲ್ಲೆಲ್ಲ ಸ್ವರ್ಗದಲ್ಲಿ ಕೂಡ ನನಗೂ ಅವನು ಕೃಪೆ ಆಗದ ಹೊರತು ಶಾಂತಿ ಅನ್ನುವಂಥದ್ದು ಸಿಗುವುದಿಲ್ಲ ಅನ್ನುವಂತಹ ವಿಷಯವನ್ನು ಪರಮಾತ್ಮನೇ ಹೇಳಿರ್ತಕ್ಕಂಥದ್ದು. ಗುರುಕೃಪಾ ಪ್ರಸಾದ ಅನ್ಯತ್ರಂ ಸುಖಂ ನಾಸ್ತಿ ಮಹೀತಲೆ. ಎಲ್ಲಿನೂ ಕೂಡ ಅಂದರೆ ಎಲ್ಲರಿಗೂ ಕೂಡ ಸುಖವೆನ್ನತಕ್ಕಂಥದ್ದು ಪ್ರಾಪ್ತವಾಗುವುದಿಲ್ಲ. ಸುಖದ ಭ್ರಮ, ಸುಖವಾಯತಿ ಅನ್ನುವಂಥ ಭ್ರಮ, ಸುಖವಾಗ್ತತಿ ಅನ್ನುವಂಥ ಭ್ರಮ, ಅದು ಭ್ರಮವೇ ಹೊರತು. ಸ್ವಪ್ನದೊಳಗೆ ಲಾಟ್ರಿ ಹತ್ತಿತು ಅಂದರೆ ಎದ್ದ ಬಳಕ, ಸ್ವಪ್ನದೊಳಗೆ ಲಗ್ನ ಆಗಿದ್ದ ಅಂದರೆ ಎದ್ದ ಬಳಕ, ಸ್ವಪ್ನದೊಳಗೆ ಭಾಳಷ್ಟು ಹೊಲ ಹಿಡಿದದ್ದ ರಿಜಿಸ್ಟರ್ ಮಾಡಿಸಿದ್ದ ಅಂದರೆ ಎದ್ದ ಬಳಕ ಇಲ್ಲವೇ ಇಲ್ಲ. ಅಂದರೆ ಅದು ಸುಖದ ಭಾಸ. ಸ್ವಪ್ನದೊಳಗೆ ಹಂಗೆ ತೋರ್ತಷ್ಟೇ ಹೊರ್ತು ಇಲ್ಲದು. ಹಂಗೆ ನಮಗೂ ಕೂಡ ಜಾಗೃತಿನಲ್ಲಿ ಅದರಿಂದ ಸುಖ ಆಕತಿ, ಇದರಿಂದ ಸುಖ ಆಕತಿ, ಹಂಗೆ ಮಾಡಿದ್ರೆ ಸುಖ ಆಕತಿ, ಹಿಂಗೆ ಮಾಡಿದ್ರು ಎಲ್ಲ ಮಾಡಿ 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 ರೇಷ್ಮೆ ಹುಳ ಸುತ್ತಿ 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 ರೇಷ್ಮೆ ಹುಳ ತನ್ನನ್ನು ತಾನೇ ಸುತ್ಕೊಂಡು ಬಿಸಿ ನೀರನ್ನ ಎತ್ಕೊಂಡು ಸೊತ್ತು ಹೋಗಿ ಯಾರ್ದೋ ಮೈಯಾಗ ಸೀರಿ, ಯಾರ್ದೋ ಮೈಯಾಗ ಅಂಗಿ, ಯಾರ್ದೋ ತಲೆ ಮೇಲೆ ಪೇಟ, ಯಾರ್ದೋ ಪಂಜಾಗಿ ಹೋಗಿ ಬಿಡ್ತೈತಿ ರೇಷ್ಮೆ. ಅದಕ್ಕೇನಿಲ್ಲ, ಸತ್ತು ಹೋಗೋದು ಅಷ್ಟೇ ಕೆಲಸ. ನಮ್ಮದು ಹಂಗೆ, ನಾವು ಮಾಡಿದ್ದೆಲ್ಲ ಹಂಗೆ. ಉತ್ತತ್ತಿ ಮರ ಹಾಕಿದ್ರೆ 80 ವರ್ಷಕ್ಕೆ ಫಲ ಬಿಡ್ತತಿ. ಅಲ್ಲಿ ತನಕ ಗೊಬ್ಬರ ನೀರು ಹೊತ್ತು ಹೊಲ್ಲೆಲ್ಲ ಉದುರಿರ್ತವೆ, ಕಣ್ಣೆಲ್ಲ ಹೋಗಿರ್ತವೆ, ಕಿವಿ 80 ವರ್ಷಕ್ಕೆ ಏನಿರ್ತತಿ. ಈ 72 ವರ್ಷಕ್ಕೆ ಏನಿಲ್ಲ. ಅದು ಆಲೆ ಸ್ತೋತ್ರ ಮಾಡೋಕೆ ಹಚ್ಚಿದ್ರೆ ತಿಣುಕ್ತಾರಲ್ಲ, ಹೊರಗಡೆ ಕೂತ್ಕೊಂಡ್ರೆ ಅಂತ ಬರಲಿಲ್ಲ ಅಂದ್ಕೊಳ್ಳಿ ತಿಣುಕ್ತಾರಲ್ಲ, ಹಂಗೆ ತಿಣುಕ್ತಾ ಇರ್ತದೆ. ಸಾಕಾಗ್ಬಿಡ್ತು, ಯಾಕಾರ ಹಚ್ಚಿದ್ಗಪ್ಪ ಅಂತೇಳಿ ಮತ್ತು ಸ್ತೋತ್ರ ಮಾಡೋಕತ್ತೆ. ಮನಸ್ಸಿದ್ರೆ ತಂಗ ಕಂಗಾಲ ಆತಂದ್ರೆ ಮುಂದಿದ್ರೆ ಪ್ರವೇಶ ಆಗೋದಿಲ್ಲ ಅಂತೇಳಿ. ಹಿಂಗೆ 70 ವರ್ಷ ಆಗ್ಬೇಕು. ಉತ್ತತ್ತಿ ಹಣ್ಣು ಅಕಸ್ಮಾತ್ ಬಿಡ್ತು ಅನ್ನು ಹಲ್ಲಿರ್ಬೇಕಲ್ಲ ತಿನ್ನಕ್ಕೆ. ಎಲ್ಲ ಗಳಿಸಿದ್ದೆಲ್ಲ ಎಷ್ಟೊತ್ತು ಮಠ, ಎಷ್ಟು ವರ್ಷ ಮಕ್ಕಳು ಬರೋ ಮಠ. ಮಕ್ಕಳು ಬಂದರು ಅಂದ್ರೆ ಇದಕ್ಕೆ ಏನಿಲ್ಲ, ಎಲ್ಲ ಕೈಯ ಚಿಪ್ಪ ಚಿಪ್ಪ ಚಿಪ್ಪ. ಇದಕ್ಕೆ ಇರೋದೇ ಇಲ್ಲಲ್ಲ, ಶಕ್ತಿನೇ ಇರೋದಿಲ್ಲ ಏನು ಮಾಡೋಕ್ಕೂ. ಕಣ್ಣಿಗೆ ಶಕ್ತಿ ಹೋಗಿರ್ತತಿ, ಕಿವಿ ಶಕ್ತಿ ಹೋಗಿರ್ತತಿ, ನಾಲ್ಗೆ ಶಕ್ತಿ ಹೋಗಿರ್ತತಿ, ಹೊಟ್ಟೆ ಶಕ್ತಿ ಹೋಗಿರ್ತತಿ. ಏನು ಉಂಡು ತಡ್ಕೊಳೋದಿಲ್ಲ. ಹಂಗೆ ಉಂಡು ಕೂಡಲೇ ತಕ್ಷಣ ಹೋಗಿಬಿಡ್ಬೇಕು. ಏನು ಪೊಜಿತಿ ಅಂದ್ರೆ ಪೊಜಿತಿ ಅಂದ್ರೆ ಏನಪ್ಪ ಅಂದರೆ ಉತ್ತತ್ತಿ ಗಿಡ ಹಾಕಿ ನೀರು ಹೊತ್ತಂಗೆ ಇದು ಮರಳಿನ ಗದ್ದಿಗೆ ನೀರೆತ್ತಿದ ತೆರೆಯಾಗಿರ್ತಕ್ಕಂಥದ್ದು. ಅಂದರೆ ನಿಷ್ಪ್ರಯೋಜಕವಾಗಿರ್ತಕ್ಕಂಥದ್ದು. ಇದಕ್ಕೆ ಬಹಳ ಮಹತ್ವ ಕೊಡದಲೆ ನಾವ್ಯಾರು, ನಾವೆಲ್ಲಿದ್ದ ಬಂದಿದ್ದೇವೆ, ಏನಾಗಿದ್ದೇವೆ, ಏನಾಗ್ತವೆ ಅನ್ನತಕ್ಕಂಥದ್ದನ್ನು ತಿಳುವಳಿಕೆ ಮಾಡ್ಕೊಳ್ಳೋದ್ರೆ ಇದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಆ ದೃಷ್ಟಿಯಿಂದ ಅವನು ಗುರುವಿನ ಎಲ್ಲಷ್ಟು ಸಾಧನೆ ಮಾಡಿದ್ದ. ಜಪ ಸ್ತಪ ವ್ರತಂ ತೀರ್ಥಂ ಯಜ್ಞೋದಾನ ತಥೈವಚ ಇಷ್ಟನ್ನೆಲ್ಲ ಮಾಡಿದ್ದ. ಆದರೆ ಗುರುವು ಸಿಕ್ಕದ್ದಿಲ್ಲ, ಗುರುತತ್ವ ಸಿಕ್ಕದ್ದಿಲ್ಲ, ಎಲ್ಲ ವ್ಯರ್ಥವಾಗಿತ್ತು. ಮನಸ್ಸಿಗೆ ಶಾಂತಿ ಆಗಲಿಲ್ಲ ಅಂದ್ರೆ ಎಲ್ಲ ವ್ಯರ್ಥನೆ. ನಾವೇನೇನು ಮಾಡಿರ್ತಾವೋ ಅದು ಮನಸ್ಸಿಗೆ ಶಾಂತಿ ಸಿಗಲಿಲ್ಲ, ಮನಸ್ಸು ನೆಮ್ಮದಿ ಸಿಗಲಿಲ್ಲ ಅಂದರೆ ವ್ಯರ್ಥವಾಗ್ತದೆ. ನೋಡ್ರಿ, ಸಾಸಿದ್ದೆಲ್ಲ ವ್ಯರ್ಥವಾಗ್ತಕ್ಕಂಥದ್ದು. ಹಂಗೆ ಅವನಿಗೆ ಮಾಡಿದ್ದೆಲ್ಲ ವ್ಯರ್ಥವಾಯಿತು. ಗುರುವಿನ ಸೋತ ಸಿದ್ಧಾರೂಢರದರನ್ನತಕ್ಕಂಥ ಕೀರ್ತನೆ ಕೇಳಿ ಅವರ ಚರಣಗಳಿಗೆ ಬಂದನು, ಶರಣಾಗತನಾದನು, ನಮಸ್ಕರಿಸಿದನು. ಅಷ್ಟಸಾತ್ವಿಕ ಭಾವದಿಂದ ಕೂಡಿಕೊಂಡು ತಾನು ಪ್ರಾರ್ಥನೆ ಮಾಡಿದನು. ಅವಾಗ ಗೊತ್ತಾಗಿ ಬಿಡ್ತಕ್ಕಂಥದ್ದಾಗೋದವರಿಗೆ. ಸಾತ್ವಿಕ ಭಾವನೆಗಳು ಬರಬೇಕಾದ್ರೆ ಇವನು ಸಾಧನೆ ಮಾಡಿದರೆ ಮಾತ್ರ ಅವನಿಗೆ ಮಾತ್ರ ಅಷ್ಟಸಾತ್ವಿಕ ಭಾವನೆಗಳು ಬರ್ತವೆ. ಕ್ರೋಧ ಅಷ್ಟಭಾವಗಳು ಬೇರೆ ಬರ್ತವೆ. ಆದರೆ ಸಾತ್ವಿಕ ಭಾವನೆಗಳಂತಕ್ಕಂಥದ್ದು ಬರಬೇಕಾದ್ರೆ ಅದು ಬಹಳಷ್ಟು ಅದು ಸತ್ವವಾಗಿರಬೇಕು. ಇಂದ್ರಿಯಗಳು, ಮನಸ್ಸು, ಶರೀರ ಎಲ್ಲವೂ ಸತ್ವವಾದಾಗ ಮಾತ್ರ ಅಷ್ಟಸಾತ್ವಿಕ ಭಾವನೆಗಳು ಬರ್ತವೆ. ಅಷ್ಟಸಾತ್ವಿಕಗಳ ಭಾವನೆ ಬಂದು ಕಂಡು ಕೂಡಲೇ
ಇವನು ಯೋಗ್ಯನದನ ಅಂತೇಳಿ ಸ್ವೀಕಾರ ಮಾಡಿಬಿಡ್ತಾನೆ. ರೋಮಾಂಚನ ಅಂತೇಳಿ ಆಗ್ತದೆ. ಸದ್ಗುರುವಿನ ದರ್ಶನ ಮಾಡಿಬಿಟ್ರೆ ರೋಮಾಂಚನ ಅಂತ. ನಮಗೂ ರೋಮಾಂಚನ ಆಕತಿ. ಯಾರನ್ನಾರ ನೋಡಿದಾಗ ನೆಟ್ಟು ಕೂದಲಾಗ್ಬಿಡ್ತಾವೆ. ಅವು ನಮಗಾದವು ನಾವು ನೋಡ್ಕೊಂಡಿರೋದಲ್ಲ. ಈ ನಾಯಿ ನೋಡ್ರಿ, ಮತ್ತೊಂದು ನಾಯಿ ನೋಡ್ತಂದ್ರೆ ದುಬ್ಬದ ಮೇಲೆಲ್ಲ ಕೂದಲು ಎದ್ದು ಬಿಟ್ಟಿರ್ತಾವೆ. ಹಿಂಗೆ ಗುರ್ರ ಅಂತರ್ತತಿ, ಕೂದಲೆಲ್ಲ ಎದ್ದು ಬಿಟ್ಟಿರ್ತಾವೆ. ಕಾಮಿ ನೋಡ್ರಿ, ಇನ್ನೊಂದು ಗಂಡು ಕಾಮಿನೋ ಯಾವುದೋ ನೋಡ್ತಂದ್ರೆ ದುಬ್ಬದ ಮೇಲೆಲ್ಲ ಕೂದಲು ಎದ್ದು ಬಿಟ್ಟಿರ್ತಾವೆ. ಹಿಂಗೆ ಕೂದಲು ನೆಟ್ಟು ನಿಂತ್ಕೊಂಡ್ಬಿಡ್ತಾವೆ. ಅದಕ್ಕೆ ರೋಮಾಂಚನ ಅಂತಾರೆ. ವೀರರಿಗೆ ಆ ವೀರಾವೇಶದಲ್ಲಿ ಯುದ್ಧ ಮಾಡ್ಬೇಕಾದ್ರೆ ರೋಮಾಂಚನ ಆಗಿಬಿಡ್ತದೆ ಅವ್ರಿಗೆ. ಹಂಗೆ ಯಾತ್ರ ಪರಿವಿರೋದಿಲ್ಲ ಅವರಿಗೆ. ಏನು ಹೊಡ್ತೈತಿ, ಕಡಿತೈತಿ, ಸಾಯ್ತಿನಿಂದ ಏನು ರೋಮಾಂಚನ ಅದು. ಹಂಗೆ ಅವು ತಾಮಸ ರಾಜಸ ರೋಮಾಂಚನಗಳು ಅಂಥೇಳಿ. ಸಾತ್ವಿಕ ರೋಮಾಂಚನಗಳು ಅಂದರೆ ಸಾತ್ವಿಕರಿಗೆ ಮಾತ್ರ ಗೊತ್ತಾಗ್ತಕ್ಕಂಥದ್ದಾಗೋದು. ಸಾತ್ವಿಕರಿಗೆ ಮಾತ್ರ ಗೊತ್ತಾಗ್ತಕ್ಕಂಥದ್ದಾಗೋದು. ಅವರಿಗೆ ಮಾತ್ರ ಅಷ್ಟಸಾತ್ವಿಕ ಭಾವನೆಗಳಂತಕ್ಕಂಥ ರೋಮಾಂಚನ, ಗದ್ಗದ ಸ್ವರ, ಅಶ್ರುಪಾತ, ಮೂರ್ಛ, ನೆಲಕ್ಕೆ ಬೀಳ್ತಕ್ಕಂಥದ್ದು. ಹೀಗೆ ಕೆಲವು 8 ಲಕ್ಷಣಗಳುಂಟು. ಆ ಲಕ್ಷಣ ನೋಡಿದ ತಕ್ಷಣ ಇವನು ಸಾತ್ವಿಕನದಾನೆ. ನಾಯಿ ಕೂದಲ ಮೈ ಮೇಲೆ ಎದ್ದತಿಲ್ಲಿ ಅಂದರೆ ಏನೋ ಎದುರು ನೋಡ್ತು ಅಂತ ಗೊತ್ತಾಗ್ಬಿಡ್ತದೆ ಅದಕ್ಕೆ. ನಾಯಿ ಕೂದಲು ಎದ್ದು ಬಿಟ್ಟಿತ್ತು ಅಂದರೆ ಏನೋ ಒಂದಲ್ಲಿ ಎದುರಿಗೆ ನೋಡೈತಿ ಅದ್ರಂತದ, ಅದಕ್ಕೆ ಎದ್ದತಿ. ಬಾಲ್ ದಪ್ಪಾಗಿತ್ತು ಕಾಮಿದು ಅಂದರೆ ಏನೋ ನೋಡೈತಲ್ಲಿ, ಅದಕ್ಕೆ ದಪ್ಪಾಗೈತಿ. ಕೂದಲೆಲ್ಲ ಎದ್ದು ಬಿಟ್ಟಿರ್ತಾವ ಅದಕ್ಕೆ. ನಮಗೆ ಹೆಂಗೆ ಗೊತ್ತಾಗತ್ತೋ ಹಂಗೆ ಸದ್ಗುರುವಿಗೆ ಯೋಗ್ಯನಾಗಿರ್ತಕ್ಕಂಥವನು ಬಂದ ತಕ್ಷಣದಲ್ಲಿ ಗೊತ್ತಾಗತ್ತೆ. ಅವನನ್ನು ಸ್ವೀಕಾರ ಮಾಡಿದರು. ಆನಂತರ ನಿನ್ನ ಇಚ್ಛೆ ಏನು ಅಂತ ಕೇಳಿದರು. ಬಹಳಷ್ಟು ದಿವಸ ಮಾಡಿದ್ದನಲ್ಲ, ಆದರೂ ಕೂಡ ಮನಸ್ಸನ್ನತಕ್ಕಂಥದ್ದು ಸ್ವಾಧೀನ ಬಂದದ್ದಿಲ್ಲ. ಭಾಳಷ್ಟು ಸೇವೆ ಮಾಡಿ ಅವರು ತೃಪ್ತರಾಗುವ ಹಾಗೆ ಸೇವೆ ಮಾಡಿ ಸಂತೋಷಪಡಿಸಿ ಅವರು ಪ್ರಸನ್ನ ಚಿತ್ತರಿದ್ದಾಗ ಅವರೊಮ್ಮೆ ಪ್ರಸನ್ನರಾಗಿರ್ತಾರೆ ಸದ್ಗುರುಗಳು. ಆತ್ಮಾನಂದವನ್ನು ಅನುಭವಿಸಿ ಹೊರಗೆ ಬಂದು ವೃತ್ತಿ ಅಂದರೆ ಭಾಳಷ್ಟು ಸಂತೋಷವಾಗಿರ್ತದೆ. ಆ ಹೊತ್ನ್ಯಾಗ ತದ್ದಿದ್ದಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯಾ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಂ ತತ್ವದರ್ಶನ. ತದ್ದಿದ್ದಿ ತಾನು ಚೆನ್ನಾದ ರೀತಿಯಾಗಿ ಹಿಂಗೆ ಹೋಗ್ಬೇಕು, ಹಿಂಗೆ ಮಾಡಬೇಕು ಅಂತೇಳೆಲ್ಲ ಶಾಸ್ತ್ರದಲ್ಲಿ ನಿಯಮ ಹೇಳೈತಿ. ಆ ರೀತಿಯಿಂದ ನಿಯಮದಿಂದ ಮಾಡಿದರೆ ಮಾತ್ರ ಅವನು ಶಿಷ್ಯ ನೆನೆಸಿಕೊಳ್ತಾನೆ. ಇಲ್ಲದ್ರೆ ಏನೇನೋ ತುಂಬ ಸೀಸಾ ಅನಿಸ್ಕೊಂತಾನೆ. ಭಾಳಷ್ಟು ಮಂದಿ ಗುರುವಿಗೆ ತಿರುಮಂತ್ರ ಹಾಕಂತಾರೆ. ಭಾಳಷ್ಟು ಮಂದಿ ಶಿಷ್ಯರಿರ್ತಾರೆ. ಹೋಗೋ ಶಿಷ್ಯ ಕಟ್ಟಿ ಕಡ್ಕಮ್ಮ ಅಂದ್ರೆ ನನಗೆ ಮೃಗದಿಂದ ಅನಾಹುತದ ಭಯ ಐತಿ ಅಂದಂತವ. ಕಂಟಕ, ಅಡವಿಗೆ ಹೋದ್ರೆ ಮೃಗ ತಿಂತವ ಅನ್ನುವಂಥ ಕಂಟಕ ಐತಿ ಅಂದಂತ. ಹೋಗಂಗಾರ ಬಟ್ಟೆ ಸೆಳ್ಕಂಬ ಹೊಳಿಗೆ ಹೋಗಿ ಅಂದ್ರೆ ಜಲಕಂಟಕ ಐತಿ ಅಂದಂತ. ಹಿಂಗೊಟ್ಟು ಆ ಕಂಟಕ ಐತಿ ಈ ಕಂಟಕ ಐತಿ ಅಂದಂತ. ಬಾರಪ್ಪ ಅಡಿಗೆ ಮಾಡಿಟ್ಟದವಿ ಉಣ್ಬಾರ ಅಂದ್ರೆ ನಿಷ್ಕಂಟಕ ಐತಿ ಅದಕ್ಕೆ ಅನ್ನಂತ. ಯಾವ ಕಂಟಕನ ಇಲ್ಲ ಅದಕ್ಕೆ ಅನ್ನಂತ. ಗಂಗಾಳ ತೊಳೆದು ಶಿಸ್ತಾಗೆಲ್ಲ ನೀಡಿದ ಬಳಕೆ ಇದೊಂದಕ್ಕೆ ಮಾತು ನೋಡ್ರಿ, ಯಾವ ಕಂಟಕಲ್ಲ. ಇನ್ನೆಲ್ಲವಕ್ಕೂ ನನಗೆ ಒಂದಿಲ್ಲ ಒಂದು ಕಂಟಕಗಳದಾವೆ. ಜ್ಯೋತಿಷ್ಯ ಹೇಳಿಬಿಟ್ಟದಾನೆ. ಇಂಥ ಶಿಷ್ಯರು ಭಾಳ ಮಂದಿ. ಊಟಕ್ಕೆ ಮಾತ್ರ ಮರಿಬೇಡ, ಕಷ್ಟಕ್ಕೆ ಮಾತ್ರ ಕರಿಬೇಡ ಅಂತಕ್ಕಂಥ ಕಿಕ್ಕದೊಳಗೂ ಹೋದರೆ ಇದರೊಳಗೂ ಹೋದರೆ ಎಲ್ಲದರೊಳಗೂ ಇರೋದು ಈ ಪ್ರಕಾರವಾಗಿರ್ತಕ್ಕಂಥದ್ದು. ಅಂಥ ಶಿಷ್ಯನಾಗಿರ್ತಕ್ಕಂಥವನಲ್ಲವನು ಗುರುವಿನ ಒಲಿಸಿಕೊಳ್ಳುವುದಕ್ಕೋಸ್ಕರವಾಗಿ ತಾನು ಎಲ್ಲ ವಿಧವಾಗಿರುವಂಥ ಸೇವೆಯನ್ನು ಮಾಡಿದ. ಆವಾಗ ಅವನಿಗೆ ಏನು ವಿಷಯದಲ್ಲಿ ಸಂಶಯವಿತ್ತು ಅಂದರೆ ಮನಸ್ಸು ನಿರ್ಮಲವಾಗಬೇಕು, ಮನಸ್ಸು ನಿರ್ಮೋಹವಾಗಬೇಕು, ಮನಸ್ಸು ಪರಿಶುದ್ಧವಾಗಿ ತ್ವಗ್ರೆಯ ಬುದ್ಧಿಯ ರೇಖೇವ ಕುರುನಂದನ ಅಂಥೇಳಿ. ಯಾವುದಪ್ಪ ಅದಕ್ಕೆ ಸಾಧನ ಅಂದರೆ ಆ ಬುದ್ಧಿ ಅನ್ನತಕ್ಕಂಥದ್ದು ಸಂಸ್ಕಾರಯುತವಾಗಿರ್ತಕ್ಕಂಥ, ಸಾತ್ವಿಕವಾಗಿರ್ತಕ್ಕಂಥ, ನಿರ್ವಿಷಯವಾಗಿರುವಂಥ, ನಿರ್ಮಲವಾಗಿರ್ತಕ್ಕಂಥ ಬುದ್ಧಿ ಒಂದೇ ಒಂದು ಆ ಜ್ಞಾನವನ್ನು ಪಡೀಲಿಕ್ಕೆ, ಆತ್ಮಸಾಕ್ಷಾತ್ಕಾರ ಪಡೀಲಿಕ್ಕೆ, ಮೋಕ್ಷ ಪಡೀಲಿಕ್ಕೆ ಅದೊಂದೇ ಸಾಧನ ಹೊರತು ಇನ್ನು ಯಾವೂ ಇಲ್ಲ ಅಂತ ಹೇಳಿದಾಗ ಅದರ ಬಗ್ಗೆ ಬಹಳಷ್ಟು ಪ್ರಶ್ನೆಗಳನ್ನು ಮಾಡುವಂಥವನಾದ.
ಅದಕ್ಕೆ ಉತ್ತರವಾಗಿ ಬಹಳಷ್ಟು ಹೇಳ್ಕೊಂತ ಹೋದರು. ಇದು ಪಂಚೀಕರಣದ ವಿಷಯವಾಗಿರ್ತಕ್ಕಂಥದ್ದು ಈ ಅಧ್ಯಾಯದಲ್ಲಿ ಸವಿಸ್ತಾರವಾಗಿರುವುದು. ಹೆಂಗಾಯ್ತು ಅಂದರೆ ಆತ್ಮನಾಕಾಶ ಸಂಭೂತ, ಆಕಾಶಾದ್ ವಾಯು, ವಾಯುರಗ್ನಿ, ಅಗ್ನಿರಾಪ, ಅಪಾತ ಪೃಥ್ವಿ, ಹಿಂಗೆ 5 ಭೂತಗಳು ಉತ್ಪನ್ನವಾದವು ಅಂತ ಹೇಳಿದರು. ಆಮೇಲೆ 5 ಭೂತಗಳು ಉತ್ಪನ್ನವಾದ ಬಳಿಕ ಇಡೀ ಭೂತಗಳೇನೂ ಉಪಯೋಗವಾಗುವುದಿಲ್ಲ. ಇವು ಉಪಯೋಗವಾಗಬೇಕಾದ್ರೆ ಇವುಗಳನ್ನು ಪಂಚೀಕರಣ ಮಾಡಬೇಕು ಅಂತೇಳಿ 2 ಭಾಗ ಮಾಡಿದರು. ಅರ್ಧ ಭಾಗ ಆ ಭೂತಕ್ಕೆ ಬಿಟ್ಟರು, ಇನ್ನು ಅರ್ಧ ಭಾಗವಾಗಿರ್ತಕ್ಕಂಥ 4 ಭಾಗ ಮಾಡಿದರು. ಆ 4 ಭಾಗವನ್ನು ಆಕಾಶ ಪಂಚೀಕರಣದಲ್ಲಿ ಆಕಾಶ ಅರ್ಧ ಭಾಗ ಹಂಗೆ ಇಟ್ಟರು, ಅರ್ಧ ಭಾಗವಾಗಿರ್ತಕ್ಕಂಥದ್ದನ್ನು ವಾಯು ಮತ್ತು ಅಗ್ನಿ ಮತ್ತು ಜಲ ಪೃಥ್ವಿಯಲ್ಲಿ ಸೇರಿಸಿದರು. ವಾಯು ಪಂಚೀಕರಣ ಮಾಡಿದಾಗ ವಾಯುವಿನ ಅರ್ಧ ಭಾಗವನ್ನು ಇಟ್ಟರು. ಆ ಅರ್ಧ ಭಾಗದಲ್ಲಿ 4 ಮಾಡಿ ಆಕಾಶಕ್ಕೊಂದು, ಅಗ್ನಿಗೊಂದು, ಜಲಕ್ಕೊಂದು, ಪೃಥ್ವಿಗೊಂದು ಹಿಂಗೆ ಹಂಚಿದ್ರು. ಹಿಂಗಷ್ಟು ತತ್ವಗಳನ್ನು ಹಂಚಿದಾಗ ಪಂಚೀಕರಣವೆನ್ನುವಂಥದ್ದಾಯಿತು. ಪಂಚೀಕರಣವಾದಾಗ ಈ ಒಂದೊಂದು ಭೂತಗಳನ್ನು ಒಂದೊಂದರಲ್ಲಿ ಮಿಶ್ರ ಮಾಡ್ತಾ 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 ಹೋದಂಗೆ ನಮ್ಮಲ್ಲಿರ್ತಕ್ಕಂಥ ಇಂದ್ರಿಯಗಳು, ನೇತ್ರ ಉತ್ಪನ್ನವಾತು, ಶ್ರೋತ್ರ ಉತ್ಪನ್ನವಾತು, ನಾಸಿಕ ಉತ್ಪನ್ನವಾತು, ಜಿಂಹ, ತ್ವಚ ಎನ್ನುವಂಥ ಈ ಇಂದ್ರಿಯಗಳು, ಕರ್ಮೇಂದ್ರಿಯಗಳು, ಪ್ರಾಣಾದಿ ಪಂಚಕಗಳು, ಅಂತಃಕರಣ ಚತುಷ್ಟಯ, ಇವೆಲ್ಲವೂ ಹೆಂಗೆಂಗೆ ಸೃಷ್ಟಿಯಾಗಿದ್ದಾವೆ, ಹೆಂಗದವು, ಯಾತ್ರಿಂದ ಬಂದಿವು ಅನ್ನತಕ್ಕಂಥದ್ದನ್ನು ಆ ಪಂಚೀಕರಣದಲ್ಲಿ ಬಹಳಷ್ಟು ಸವಿಸ್ತಾರವಾಗಿ ನಿರೂಪಣೆ ಮಾಡಿದರೆ, ಈ ಭೂತ ಈ ಭೂತಗಳು ಸೇರಿಸಿದ್ರೆ ಇದಾಯಿತು, ಈ ಭೂತ ಈ ಭೂತಗಳು ಸೇರಿಸಿದ್ರೆ ಇದಾಯಿತು. ಹಿಂಗೆ ಕಣ್ಣಿಗೆ ಒಂದು ಅಧ್ಯಾತ್ಮ, ಒಂದು ಆದಿಭೂತ, ಆದಿದೈವ ಅನ್ನುವಂಥ 3 ಸಂಬಂಧದಿಂದ ಇದು ಕೆಲಸ ಮಾಡ್ತತಿ. ಕಣ್ಣು, ಕಿವಿನೂ ಕೂಡ ಹಾಗೆ ಕೆಲಸ ಮಾಡೋದು, ನಾಲಿಗೆನೂ ಕೂಡ ಹಾಗೆ ಕೆಲಸ ಮಾಡೋದು, ಮೂಗು ಕೂಡ ಹಾಗೆ ಕೆಲಸ ಮಾಡೋದು, ಮನಸ್ಸು ಕೂಡ ಹಾಗೆ, ಕರ್ಮೇಂದ್ರಿಯಗಳು ಹಾಗೆ, ಹಿಂಗೆ ಒಂದಕ್ಕೊಂದು ಸಂಬಂಧದಿಂದ ಒಂದೊಂದು ಕೆಲಸಗಳನ್ನು ಮಾಡ್ತವೆ. ಒಂದೊಂದು ಭೂತಗಳಿಂದ ಇಷ್ಟಿಷ್ಟು ಇಂದ್ರಿಯಗಳಾದವು. ವಾಯು ಪಂಚಕದಿಂದ ಪ್ರಾಣೇಂದ್ರಿಯ ಪಂಚಕಗಳಾದವು. ಆಮೇಲೆ ಆಕಾಶ ಪಂಚಕದಿಂದ ಜ್ಞಾನೇಂದ್ರಿಯ ಪಂಚಕಗಳಾದವು. ಪೃಥ್ವಿ ಪಂಚಕದಿಂದ ಕರ್ಮೇಂದ್ರಿಯ ಪಂಚಕಗಳಾದವು. ಹೀಗೆಲ್ಲ ಆಗಿ ನಮ್ಮವು 25 ತತ್ವಗಳಿಂದ ಕೂಡಿಕೊಂಡಿರ್ತಕ್ಕಂಥ ಶರೀರ ಇದು. 17 ತತ್ವ ಸೂಕ್ಷ್ಮ ಶರೀರವಾಗಿರ್ತಕ್ಕಂಥದ್ದು. ಅದಕ್ಕೆ ಮುಂದಿನವೆಲ್ಲ ಸ್ಥೂಲಕ್ಕೆ ಸಂಬಂಧವಾಗಿರ್ತಕ್ಕಂಥವುಗಳು. ಹಿಂಗೆ ಇದ್ರೊಳಗೆ ಎಷ್ಟದ ಬಂದರೆ 25 ತತ್ವಗಳದವೆ. ಇದರೊಳಗೆ ಅಂತಃಕರಣಗಳು, ದಶೇಂದ್ರಿಯಗಳು, ಪ್ರಾಣಪಂಚಕಗಳು, ಆಮೇಲೆ ಹೀಗೆಲ್ಲ ಸೇರ್ತಾ ಹೋದಂಗೆ 25 ಆಗುವಂಥದ್ದಾಗಿರೋದು. ಹಿಂಗೊಂದು ಸೃಷ್ಟಿಯನ್ನು ಮಾಡಿದ್ರು ಅವರು. ಇದು ಹೆಂಗಂದರೆ ಒಂದು ಕ್ರಮ ಸೃಷ್ಟಿಯಾಗಿರ್ತಕ್ಕಂಥದ್ದಾಗಿರುವುದು. ಯಾಕಂದ್ರೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ವಾಸನೆ ಆಗಿರ್ತಕ್ಕಂಥದ್ದು ಹೋಗ್ಬೇಕಾದ್ರೆ ಹಿಂಗೆ ನಮಗೆ ಜಗತ್ತಿನ ಮೇಲೆ ಭಾಳಷ್ಟು ಭ್ರಮಬುದ್ಧಿ, ಸ್ಥಿರ ಬುದ್ಧಿ ಐತಿ. ನಮ್ಮ ಅಜ್ಜದ್ದ, ನಮ್ಮ ಅಪ್ಪದ್ದ, ನಮ್ಮ ಅಜ್ಜನ ಅಜ್ಜದ್ದ, ಮುತ್ತಜ್ಜದ್ದ, ಅಲ್ಲಿದ್ದರು, ಅಲ್ಲಿದ್ದ ಬಂದರು, ಇಲ್ಲಿದ್ದ ಬಂದರು. ಇವ್ರು ಹೇಳ್ತಾರಲ್ಲ, ಹೇಳೋರು, ನೀವು ಆ ಕಡೆಯವರು ಮೊದಲಿಗೆ ಈ ಕಡೆ ಹಿಂಗೆ ಬಂದ್ರಿ, ಇಲ್ಲಿದ್ದ ಹಿಂಗೆ ಬಂದ್ರಿ, ನೀವು ಇಂಥವ್ರು ಅಂಥವ್ರು ಅಂತೇಳಿ. ಇವೆಲ್ಲ ನಮಗೇನಾಗೈತೆ ಅಂದರೆ ಭಾಳಷ್ಟು ದೃಢವಾಗೈತಿ. ಇದು ಯಾವಾಗಲೂ ಜಗತ್ತೆನ್ನುವಂಥದ್ದು ಶಾಶ್ವತ, ನಿತ್ಯ ಅನ್ನುವಂಥ. ಇದರ ಅನಿತ್ಯತ್ವವಾಗಿರ್ತಕ್ಕಂಥದ್ದನ್ನು ಬೋಧಿಸುವುದಕ್ಕೋಸ್ಕರವಾಗಿ ಏನು ಮಾಡಿದರು ಅಂದರೆ ಪಂಚೀಕರಣವಾಗಿರ್ತಕ್ಕಂಥದ್ದನ್ನು ಮಾಡಿದರು. ಪಂಚೀಕರಣ ಮಾಡುವಂಥದ್ದಕ್ಕೆ ಪಂಚಮಹಾಭೂತಗಳನ್ನು ಮಾಡಿದರು. ಪಂಚಮಹಾಭೂತಗಳನ್ನು ಮಾಡಿ ಮತ್ತೆ ಅವುಗಳನ್ನು ಬಿಡಿಸಿ ಮಾಡ್ತಾ ಹೋದಂಗೆ ಇಷ್ಟೆಲ್ಲ ಸೃಷ್ಟಿ ಅನ್ನತಕ್ಕಂಥದ್ದಾಯಿತು. ಇದೇನು ಒಂದು ಸೃಷ್ಟಿ ಐತಲ್ಲ ಪಿಂಡಾಂಡ, ಇದೇ ಒಂದು ಬ್ರಹ್ಮಾಂಡದ ಸೃಷ್ಟಿಯಾಗಿರುವಂಥದ್ದು. ಈ ಪಿಂಡಾಂಡವೆನ್ನತಕ್ಕಂಥದ್ದೇ ಬ್ರಹ್ಮಾಂಡ, ಬ್ರಹ್ಮಾಂಡವೆನ್ನತಕ್ಕಂಥದ್ದೇ ಪಿಂಡಾಂಡ, ಪಿಂಡಾಂಡದೊಳಗಿರ್ತಕ್ಕಂಥದ್ದೆಲ್ಲದು ಬ್ರಹ್ಮಾಂಡದೊಳಗೈತಿ, ಬ್ರಹ್ಮಾಂಡದೊಳಗಿರ್ತಕ್ಕಂಥದ್ದೆಲ್ಲದು ಪಿಂಡಾಂಡದೊಳಗೈತಿ. ಏನು ವ್ಯತ್ಯಾಸವೆನ್ನುವಂಥದ್ದು ಇಲ್ಲವೇ ಇಲ್ಲ. ಧ್ಯಾನಕ್ಕಲಿಂತ ಅವಾಗ ಹೇಳಿ ಏನು ಮಂದಾಗಿದ್ದಾವೆ ಅಂದರೆ ನೋಡಿ, ಕನ್ನಡಿ ಪರಿ ಬಂತಂದ್ರೆ ಏನು ಕಾಣೋದೇ ಇಲ್ಲ. ಹಂಗೆ ನಮಗೂ ಯಾವ್ಯಾವ ಪರಿ ಬಂತಂದ್ರೆ ಏನು ಕಾಣೋದೇ ಇಲ್ಲ ಕಣ್ಣಾಗ. ಯಾವ್ಯಾವ ಅರಿಷಡ್ವರ್ಗಳ ಪರಿಗಳು ಬಂದವು ಅಂದರೆ ಏನಿದ್ದದ್ದು ಏನು ಕಾಣೋದೇ ಇಲ್ಲ.
ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಅಂಥೇಳಿ, ಯಥಾ ಪಿಂಡಾಂಡ ತಥಾ ಬ್ರಹ್ಮಾಂಡ ಅಂಥೇಳಿ. ಈ ಶರೀರದೊಳಗಿರ್ತಕ್ಕಂಥದ್ದೆಲ್ಲದೂ ಹೊರಗೈತಿ, ಹೊರಗಿರ್ತಕ್ಕಂಥದ್ದೆಲ್ಲದೂ ಈ ಶರೀರದೊಳಗೈತಿ. ಇಷ್ಟು ಬಹಳ ವಿಚಿತ್ರವಾಗಿ ರಚನೆ ಮಾಡಿರ್ತಕ್ಕಂಥ ಬ್ರಹ್ಮನಾಗಿರ್ತಕ್ಕಂಥವನು ಭಾಳಷ್ಟು ವಿಚಿತ್ರವಾಗಿರ್ತಕ್ಕಂಥದ್ದು. ನೀವು ಕೆಲವರೆಲ್ಲ ಹಳೇಬೀಡು ಬೇಲೂರು ನೋಡಿರ್ಬೇಕು, ನೋಡಿದ್ದೀರಿ. ಅದರಾಗ ಒಂದು ಕಂಬ ಐತಿ, ನಡುವೆ ಕಂಬ ಐತಿ. ಅವನ ಆ ದೇವಸ್ಥಾನ ಮಾಡಿರ್ತಕ್ಕಂಥವ್ನು ಏನು ಮಾಡಿದಾನಂದರೆ, ಆ ಒಂದು ಇಡೀ ಕಂಬದೊಳಗೆ ಇಡೀ ದೇವಸ್ಥಾನದ ಚಿತ್ರವನ್ನೆಲ್ಲ ತೆಗೆದಾನ ಒಂದೇ ಕಂಬದೊಳಗೆ. ಅದರಲ್ಲಿ ಹೆಂಗೆಂಗೆ ಮೂರ್ತಿಗಳದಾವೆ, ಹೆಂಗೆಂಗದಾವೆ ಅಷ್ಟು ಆ ದೊಡ್ಡ ಆಕಾರವಾಗಿರ್ತಕ್ಕಂಥದ್ದನ್ನು ಸಣ್ಣ ಆಕಾರ ಮಾಡಿ ನಿಂದ್ರಿಸಿದಾನ ಅದ್ರಾಗ. ಅದರ ಮಾಡಿ ಒಂದು ಕಾನಿ ಬಿಟ್ಟಿದ್ದಾನೆ. ನೀವೆಲ್ಲ ಹುಡುಕಿ ಬರ್ರಿ, ಇದ್ರಾಗೆಲ್ಲ ಹುಡುಕ್ರಿ, ಅದ್ರಾಗ ಏನಾರ ಇದ್ರಾಗಿಲ್ಲದ್ದು ಅದ್ರಾಗಿತ್ತು, ಅದ್ರಾಗಿಲ್ಲದ್ದು ಇದ್ರಾಗಿತ್ತು ಅಂದರೆ, ಇದ್ರಾಗಿಲ್ಲದ್ದು ಅದ್ರಾಗ ಐತಿ ಅಂದರೆ ಅದನ್ನು ತಗೊಂಬಂದು ಇದ್ರಾಗ ಕೆತ್ತಿರಿ ನೀವು ಅಂತೇಳಿ ಒಂದಿಷ್ಟು ಕಾನಿ ಬಿಟ್ಟದಾನ. ಇಲ್ಲಿವರೆಗೆ ಯಾರಿಗೂ ಕಂಡು ಹಿಡಿಯೋಕ್ಕಾಗಿಲ್ಲ. ಇದ್ರಾಗಿದ್ದಷ್ಟು ಹೊರಗೆ ಗುಡಿಯಾಗೈತಿ, ಗುಡಿಯಾಗಿದ್ದಷ್ಟು ಈ ಕಂಬದಾಗೈತಿ. ಇದು ಹೇಳುವ ತಾತ್ಪರ್ಯವೇನೆಂದರೆ, ಬ್ರಹ್ಮಾಂಡದೊಳಗಿರ್ತಕ್ಕಂಥದ್ದೆಲ್ಲದು ಪಿಂಡಾಂಡದೊಳಗೈತಿ, ಪಿಂಡಾಂಡದೊಳಗಿರ್ತಕ್ಕಂಥದ್ದೆಲ್ಲದು ಬ್ರಹ್ಮಾಂಡದೊಳಗೈತಿ. ಅದು ಅದ್ರಾಗಿಲ್ಲದ ಒಂದು ಸ್ವಲ್ಪ ಐತೆ ಏನಿದ್ರೆ ತೋರಿಸ್ರಿ ಅಂದ್ರೆ ಇಲ್ಲವೇ ಇಲ್ಲ, ಅಷ್ಟು ಐತಿ ಇದ್ರೊಳಗೆ, ಅಷ್ಟು ಐತಿ. ರಚನಾ ಆ ರೀತಿಯಾಗಿರ್ತಕ್ಕಂಥದ್ದು, ರಚನಾ ಅಷ್ಟು ಆಡದೈತಿ ಅಂದರೆ ಎಷ್ಟು ವಿಚಿತ್ರ ಅಂತಂದರೆ, ಈಗೆಲ್ಲ ಸಂಶೋಧನೆ ಮಾಡಿದರೆ ನರ ಐತಲ್ಲ, ನಮ್ಮೊಳಗಿರ್ತಕ್ಕಂಥ ನರ 72,000 ನಾಡಿಗಳು ಅಂತ ಅದಾವೆ ನಮ್ಮೊಳಗೆ, ಭಾಳಷ್ಟು ಸೂಕ್ಷ್ಮ ನಾಡಿ. ಒಂದು ನಾಡಿ ತಗೊಂಡು ಸುತ್ತುತ್ತಾ ಹೋದರೆ ಭೂಲೋಕನೆಲ್ಲ ಸುತ್ತಿ ಬಿಡ್ಬೋದಂತ. ಬರೀ ಒಂದು ನಮ್ಮ ಮೈಯಾಗಿರೋ ನಾಡಿ ಅಷ್ಟು ದೂರ ಆಗತಕ್ಕಂಥ ನಾಡಿ ಐತಿ ಅಂದ್ರೆ ಎಷ್ಟು ಇರ್ಬೇಕು ಇದ್ರೊಳಗೆ. ಸುತ್ತ ಹಾಕಿನೂ ಉಳಿತೈತಂತೆ, 3 ಸುತ್ತ ಹಾಕಿದ್ರು ಉಳಿತೈತಂತೆ. ಒಂದು ನಾಡಿ ನಮ್ಮೊಳಗಿರ್ತಕ್ಕಂಥ ನಾಡಿ ಐತಲ್ಲ, ಅದು ಸುತ್ತ ಹಾಕಿಬಿಟ್ರೆ ಅಷ್ಟು ಆಗುತ್ತದೆ ಅಂತೇಳಿ ಇತ್ತೀಚೆಗೆ ಸಂಶೋಧನೆ ಮಾಡಿದ್ದಾರೆ. ಇದನ್ನೆಲ್ಲ ಮಾಡ್ತಕ್ಕಂಥವ್ರು ಸಂಶೋಧನೆ ಮಾಡಿದ್ದಾರೆ. ಹೇಳುವ ತಾತ್ಪರ್ಯ ಇಷ್ಟೇ, ಹೊರಗಿರ್ತಕ್ಕಂಥದ್ದೆಲ್ಲ ಇದ್ರಾಗೈತಿ, ಇದ್ರಾಗಿರ್ತಕ್ಕಂಥದ್ದೆಲ್ಲ ಅದ್ರಾಗೈತಿ. ಅದರಿಂದ ಇದನ್ನು ಏನು ಮಾಡಿದ್ರು ಅಂದರೆ, ಈ ಭ್ರಮ ಕಳಿಬೇಕಲ್ಲ ನಮಗೆ, ಈ ಜಗದ್ ಭ್ರಮ, ಜೀವಭ್ರಮ, ದೇಹ ಭ್ರಮ, ಇಂದ್ರಿಯಗಳ ಭ್ರಮ, ಕರ್ಣಾದಿಗಳ ಭ್ರಮ ಅನ್ನುವಂಥ ಭ್ರಮ ಇದಲ್ಲ. ಈ ಭ್ರಮ ಕಳಿಲಿಕ್ಕೆ ಏನು ಮಾಡಿದ್ರು ಅಂದರೆ, ಉತ್ತಮರಾಗಿರ್ತಕ್ಕಂಥವ್ರಿಗೆ ತತ್ವೋಪದೇಶ ಮಾಡಿಬಿಟ್ರೆ ಸಾಕು, ಅವ್ರಿಗೆ ಭ್ರಮ ಆವಾಗ ಹೋಗಿಬಿಡ್ತದೆ. ಮಧ್ಯಮನಾದಂಥವ್ರಿಗೆ ಎಷ್ಟು ತತ್ವ ಹೇಳಿದ್ರು ಕೂಡ ಅವನಿಗೆ ಭ್ರಮ ಹೋಗೋದಿಲ್ಲ. ಅವನಿಗೆ ಏನು ಮಾಡಿದ್ರು ಅಂದರೆ, ಲಯಕ್ರಮ ಅಂಥೇಳಿ ಉಪದೇಶದಲ್ಲಿ ಸರ್ವಾತ್ಮಕ ಉಪದೇಶ, ನಿತ್ಯಾತ್ಮಕ ಉಪದೇಶ, ಇದಲ್ಲ 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 ಅಂತ ಹೇಳ್ಕೊಂತ ಹೋಗೋದೇನೈತಲ್ಲ, ನಿತ್ಯಾತ್ಮಕ ಉಪದೇಶವಾಗಿರ್ತಕ್ಕಂಥ ಇದೇ ಪಂಚೀಕರಣದಲ್ಲಿ ಮಾಡಿರ್ತಕ್ಕಂಥದ್ದು. ಒಂದು ಮೊದಲೇ ಆತ್ಮನ ಆಕಾಶ ಸಂಭೂತಃ, ಆತ್ಮನಿಂದ ಆಕಾಶ ಹುಟ್ಟಿತು, ಆಕಾಶದಿಂದ ವಾಯು ಹುಟ್ಟಿತು, ವಾಯುವಿನಿಂದ ಅಗ್ನಿ ಹುಟ್ಟಿತು, ಅಗ್ನಿಯಿಂದ ಜಲ ಹುಟ್ಟಿತು, ಜಲದಿಂದ ಪೃಥ್ವಿ ಹುಟ್ಟಿತು. ಅಂದ ಬಳಕ ಜಲದಿಂದ ಹುಟ್ಟಿರ್ತಕ್ಕಂಥ ಪೃಥ್ವಿ ಅಂದ ಬಳಕ ಇದು ಜಲದೊಳಗೆ ಲಯ ಮಾಡ್ತಂದ್ರೆ ಪೃಥ್ವಿ ಇಲ್ದಂಗೆ ಆತು, ಜಲವನ್ನು ಅಗ್ನಿಯೊಳಗೆ ಲಯ ಮಾಡ್ತಂದ್ರೆ ಜಲವಿಲ್ದಂಗೆ ಆತು, ಅಗ್ನಿಯನ್ನು ವಾಯುವಿನಲ್ಲಿ ಲಯ ಮಾಡ್ತಂದ್ರೆ ಅಗ್ನಿ ಇಲ್ದಂಗೆ ಆತು, ವಾಯುವನ್ನು ಆಕಾಶದಲ್ಲಿ ಲಯ ಮಾಡ್ತಂದ್ರೆ ಆಕಾಶವಿಲ್ದಂಗೆ, ಆಕಾಶವನ್ನು ಮಾಯಲ್ಲಿ ಲಯ ಮಾಡ್ತಂದ್ರೆ ಈ ಪಂಚಮಹಾಭೂತಗಳಿಲ್ದಂಗೆ ಆತು, ಮಾಯನ್ನು ಪರಮಾತ್ಮನ ಲಯ ಮಾಡ್ತಂದ್ರೆ ಒಂದೇ ಒಂದು ಉಳಿತಕ್ಕಂಥದ್ದಾಗೋದು, ಒಂದೇ ಒಂದು ಉಳಿತಕ್ಕಂಥದ್ದಾಗೋದು. ಕೊನೆಗೆ ಅದು ಕೂಡ ಶೂನ್ಯವಾಗ್ತಕ್ಕಂಥದ್ದಾಗೋದು, ಅದು ಕೂಡ ಭಾವನೆ ಕೂಡ ಇಲ್ಲದಂಗಾಗಿ ಒಂದೈತಿ ಅನ್ನುವಂಥ ಭಾವನೆ ಕೂಡ ಇಲ್ಲದಂಗೆ ಆಗುವಂಥದ್ದಾಗೋದು. ಈಗ 100 ಅಂಕೆ ಅದಾವು ಅಂತ ತಿಳ್ಕ, ಅದ್ರಾಗ 50 ಕಳೆದು ಬಿಟ್ಟಿವಿ ಅಂದರೆ, ಕಳೆದ್ವಿ 50 ಅಂದರೆ 50 ಉಳಿತಾವೆ, 25 ಕಳೆದ್ವಿ ಅಂದರೆ 25 ಉಳಿತಾವೆ. ಅದರ ಮತ್ತೊಂದು 15 ಕಳೆದ್ವಿ ಅಂದರೆ ಎಷ್ಟು ಉಳಿತದೆ ಅಲ್ಲಿಗೆ? 10 ಉಳಿತೈತಿ. 10ರ ಒಂದು 9 ಕಳೆದು ಬಿಟ್ಟಿವಿ ಅಂದರೆ 1 ಉಳಿತೈತಿ. 1ರ 1 ಕಳೆದು ಬಿಟ್ಟಿವಿ ಅಂದರೆ 1ರ 1 ಕಳೆದು ಬಿಟ್ರೆ ಏನು ಉಳಿತೈತಿ? ಏನು ಉಳಿಯಲ್ಲ. ಏನು ಉಳಿತೈತಿ? 1ರ 1 ಕಳೆದ್ರೆ 1ರ 1 ಕಳೆದ್ರೆ
ಕ್ಯಾಲ್ಕುಲೇಟರ್ ಮಾಡಿ ನೋಡ್ರಿ, ಒಂದ್ರ ಒಂದು ಕಳೆದ ಒಂದು ತನ್ನ ಒಂದ್ರಾಗ ಒಂದು ಕಳೆದು ಬಿಟ್ರೆ ಸೊನ್ನೆ ಉಳಿತೈತಿ. ಶೂನ್ಯ, ಅದೇ ಶೂನ್ಯ ಸಂಪಾದನೆ. ವೀರಶೈವದಲ್ಲಿ ಹೇಳೋದೇನು? ಶೂನ್ಯ ಸಂಪಾದನೆ. ಸೊನ್ನೆ ಏನೂ ಇಲ್ಲ, ಪೂಜೆ ಆಯ್ದು ಅಂತೇಳಿ. ಇಲ್ಲದ್ದಿದು ಅಂತ ಜಗತ್ತು ಇಲ್ಲದ್ದಿದ್ದು. ಎಷ್ಟಕ್ಕೊಂದಿತ್ತು? 5 ಕೋಟಿ ಇಟ್ಕ ರೊಕ್ಕ ನೀನು ಕಟ್ ಮಾಡ್ಕೊಂತ ಬಾ. ಅದನ್ನು ಮಾಡ್ಕೊಂತ ಬಂದೆ ಅಂದರೆ ಒಂದು ಉಳಿತಂದ್ರೆ ಅದನ್ನು ಕಳೆದು ಸೊನ್ನೆ ಓಟು. ಎಷ್ಟೈತಿ ಅಂದ್ರೆ ಅಷ್ಟು ಇಲ್ದಂಗೆ ಆಯ್ತು ಅಂತ. ಜಗತ್ತೇ ಇಲ್ದಂಗೆ ಆಕತ್ತೆ. ಕಳ್ಕಂತ ಬರ್ಬೇಕು. ನಾವೇನಾಗಿದ್ದೀವಿ ಕೂಡ್ಸ್ಕೊಂತ ಹೋಗ್ತಾ ಇದ್ದಾವೆ. ಈ ವರ್ಷ 1 ಲಕ್ಷ ಕೂಡ್ತು, ಮುಂದಿನ ವರ್ಷ 2 ಲಕ್ಷ ಕೂಡ್ತು, ಮತ್ತು ಮುಂದಿನ ವರ್ಷ ಇನ್ನು 5 ಲಕ್ಷ ಕೂಡಿಸ್ಬೇಕು. ಇವು ಕೂಡ್ಸ್ಕೊಂತ ಹೊಂಟದವೆ. ಕಳ್ಕಂತ ಬಂದ್ವಿ ಅಂದರೆ ಅದು ಕಳೆ ಹೊತ್ತಿನಾಗ ಕಳಿತೈತಿ, ಕೂಡೋ ಹೊತ್ತಿನಾಗ ಕೂಡ್ತೈತಿ. ನಾವೇನು ಕಳಿಸ್ಬೇಕಲ್ಲ ಕೂಡೋದ್ಬೇಕಲ್ಲ, ಒಟ್ಟು ಹಂಗೆ ಆಗ್ತಿರ್ತದೆ. ಹಿಂಗೆ ಭಾಳಷ್ಟು ಕಾಣ್ತಿರ್ತದೆ ಅಷ್ಟೇ. ಭಾಳಷ್ಟು ಕಂಡದ್ದು ಎಷ್ಟು ಏನು ಅಗರ್ಭ ಶ್ರೀಮಂತರು ಒಂದು 50-60 ವರ್ಷದಾಗೆ ಮಂದಿ ತಲೆ ಚುಟ್ಟ ಬೇಡ್ತಾ ಇದ್ದಾರೆ. ಈಗ ಚುಟ್ಟ ಬೇಡ್ಕೊಂಡು ಎಷ್ಟೋ ಮಂದಿ ಎದುರಿಗೆ ಕಾಣ್ತಾರೆ. ಎಲ್ಲ ದೊಡ್ಡ ದೊಡ್ಡ ಶ್ರೀಮಂತರು ಶಿವಮೊಗ್ಗದಾಗೆ ಅವರೆಲ್ಲ ಗೌಡ್ರು ಹೋಗ್ಬೇಕಾದ್ರೆ ತೋರಿಸ್ತದೆ ಇವ್ರದ್ದು. ಈಗ ಯಾವಾಗಾರ ಹೋದ್ರೆ ಚಾದಂಗಡಿಗೆ ಬೆನ್ನತ್ಕೊಂಬಂದು ಒಂದು ಅರ್ಧ ಚಹಾ ಕೊಡಿಸು ಅಂತಾನೆ, ಒಂದು ಚುಟ್ಟ ಕೊಡಿಸು ಅಂತಾನೆ. ಶಿವಮೊಗ್ಗಕ್ಕೆ ಶ್ರೀಮಂತರಾಗಿರ್ತಕ್ಕಂಥವರು ಇಲ್ಲೇ ಅಲ್ಲ, ಬೇಕಾದಷ್ಟು ಕಡೆಗೆ ಎಷ್ಟೆಷ್ಟು ಇದ್ದರು. 1 ತಿಂಗಳು 2 ತಿಂಗಳ ಪಾಪಾರಾಗಿ ಓಡೋಗ್ಬಿಡ್ತಾರೆ, ಸತ್ತು ಹೋಗ್ಬಿಡ್ತಾರೆ. ಅಂದ್ರೇನು ಇಲ್ದಂಗೆ ಆತಲ್ಲ. ಕೋಟಿ ಗಂಟ್ಲೆ ಇದ್ದದ್ದು ಇಲ್ದಂಗೆ ಆತಲ್ಲ. ಕೋಟಿ ಗಂಟ್ಲೆ ಇದ್ದದ್ದನ್ನು ಹಾಳು ಮಾಡ್ದಂಗೆ ಆತಲ್ಲ. ಮಂದಿನೂ ಹಾಳು ಮಾಡ್ದಂಗೆ ಆತು, ತಾನೂ ಹಾಳು ಮಾಡ್ದಂಗೆ ಆತು, ಇಲ್ದಂಗೆ ಆತಲ್ಲ. ಐತೇನು ಅಂದರೆ ಇಲ್ಲವೇ ಇಲ್ಲ. ಅದೆಲ್ಲ ಬಿಡ. ನಮ್ಮ ಬಾಲ್ಯ ಐತೇನೀಗ? ನಿನ್ನ ಬಾಲ್ಯ ಐತೇನೋ? ನಿನ್ನ ಬಾಲ್ಯ ಐತೆ ಈಗ? ನಿನ್ನ ಯೌವನ ಐತೆ? ಈಗ ವೃದ್ಧಾಪ್ಯನೂ ಹೋಗೈತಿ ನಿಂದು. ಉಳು ದಿವಸ ಇವ್ಯಾವರ ಅದಾವ ನಮ್ಮ ಇಡೀ ಜೀವನದೊಳಗೆ? ಬಾಲತ್ವ ಐತೆ, ಕುಮಾರತ್ವ ಐತೆ, ಯೌವನ ಐತೆ. ಯಾವ ನೋಡಿ ಹೋಗ್ತಾ ಬಂದಿದ್ದಾವೆ. ಹಿಂಗೆ ಜಗತ್ತು ಕೂಡ ಪ್ರಳಯದ ಕಡೆಗೆ ಐತಿ, ಮಹಾಪ್ರಳಯದ ಕಡೆಗೆ ಐತಿ. ನಮಗೆ ಐತಿ ಅಂತ ತೋರ್ತೈತೆ ಅಷ್ಟೇ ಹೊರತು ಇದು ನಿಜವಾಗಿ ನೋಡಿದ ಹೊಳಿದ. ನಾವು ನೋಡಿದ್ದು ತುಂಗಭದ್ರಾ ಅಂತೇವಿ. ನಾವು ನೋಡಿದ ನೀರು ಎಲ್ಲೋ ಹೋಗಿರ್ತದೆ ಅಲೆ. ಇನ್ನೊಮ್ಮೆ ಬರ್ಬೇಕಾರೆ ಅದು ಅಲೆ ಹೋಗಿ ಒಂದು 3-4 ದಿವಸಕ್ಕೆ ಡ್ಯಾಮ್ ಮುಟ್ಟಿರ್ತೈತಿ. ಡ್ಯಾಮ್ನಿಂದ ಮತ್ತೆ ಮುಂದೆ ಹೋಗಿರ್ತೈತಿ. ನಾವು ನೋಡಿದ ನೀರು ಅದೇ ಅಲ್ಲದು, ನಾವು ನೋಡಿದ ನೀರಲ್ಲ. ಆದ್ರೆ ಅದೇ ಅಂತವ್ ನಾವು ಹಂಗ ಅಂತವಿ, ಅದ ಹೊಳಿ ಅಂತವಿ. ಆ ನೀರು ಮಾತ್ರ ಇರೋದಿಲ್ಲ. ಹಂಗೆ ನಾವು ನೋಡಿದಾರೆ ಇವರು ಅಂತವಿ. ಅವ್ರು ಅಲೆ ನಾಳೆಗೆ ಬದಲಿ ಆಗಿರ್ತಾರೆ, ಅವ್ರು ಇರೋದಿಲ್ಲ, ಬದಲಿ ಆಗಿರ್ತಾರೆ, ಹೋಗಿರ್ತದೆ ಅವ್ರ ಆಯುಷ್ಯ ಅನ್ನುವಂಥದ್ದು. ಆದ್ದರಿಂದ ಇದು ಜಗತ್ತು ಪರಿವರ್ತನಶೀಲವಾಗಿರ್ತಕ್ಕಂಥದ್ದು. ಆದ್ದರಿಂದ ಸತ್ಯವಲ್ಲ ಎನ್ನುವಂಥ ನೇತ್ಯಾತ್ಮಕ ಉಪದೇಶವಾಗಿರ್ತಕ್ಕಂಥದ್ದನ್ನು ಭಾಳಷ್ಟು ಸೃಷ್ಟಿಯಾಗಿರ್ತಕ್ಕಂಥ ವೈಚಿತ್ರವನ್ನು ಹೇಳ್ತಾರೆ ಪಂಚೀಕರಣದಲ್ಲಿ. ಹೆಂಗೆ ಸೃಷ್ಟಿಯಾಗ್ತಿದೆಲ್ಲ ಅನ್ನುವಂಥದ್ದು ಸಂಪೂರ್ಣವಾಗಿ ಪಂಚೀಕರಣದಲ್ಲಿ ಹೇಳ್ತಾರೆ. ಆ ಪಂಚೀಕರಣದ ಜ್ಞಾನವೆನ್ನತಕ್ಕಂಥದ್ದು ನಮಗಾದಾಗ ಮಾತ್ರ ಶಾಸ್ತ್ರದಲ್ಲಿ ನಮ್ಮ ಪ್ರವೇಶವಾಗ್ತದೆ. ಇದೊಂದು ದೊಡ್ಡ ಗ್ರಂಥದ ವಿಷಯವಾಗಿರ್ತಕ್ಕಂಥದ್ದು. ಇವರು ಒಂದು ಚರಿತ್ರೆಯೊಳಗೆ ಹೇಳ್ತಕ್ಕಂಥದ್ದು ಅದು ಬೃಹತ್ತರವಾಗಿರ್ತಕ್ಕಂಥ ವಿಷಯವಾಗಿ ಅದನ್ನು ಸಂಕ್ಷಿಪ್ತವಾಗಿ ಮಹಾತ್ಮರಾಗಿರ್ತಕ್ಕಂಥವರು ಉತ್ತಮ ಅಧಿಕಾರಿಗೆ ಹಿಂಗೆ ಇಷ್ಟೆಲ್ಲ ಉತ್ಪನ್ನವಾದವು. ಇದರ ಕಳ್ಕಂತ ಹೋದರೆ ಕಳಲಿಕ್ಕೆ ಬರದೇ ಇರ್ತಕ್ಕಂಥ ಆಲಯ ಸ್ವರೂಪವಾಗಿರ್ತಕ್ಕಂಥವನ್ನ ನೀನು ಎಂದು ಉಪದೇಶ ಮಾಡಿದರು. ಆ ಉಪದೇಶ ಅಂತಹ ಸ್ಥಿತಿ ಅನ್ನುವಂಥದ್ದು ಬಂದಾಗ ಮಾತ್ರ ವಾಸನಾಕ್ಷಯ ಮನೋನಾಶ ಯತ್ಪರಸ್ಯ ಪರಂಪದಂ ಅಂಥೇಳಿ ಆವಾಗ ನಮ್ಮ ಒಳಗಿರ್ತಕ್ಕಂಥ ವಾಸನೆಗಳೇನದವಲ್ಲ ಅವಷ್ಟು ನಾಶವಾಗ್ತವೆ. ಒಳಗಿರ್ತಕ್ಕಂಥ ವಾಸನೆಗಳೆಲ್ಲ ನಾಶವಾದಾಗ ಮನಸ್ಸು ನಾಶವಾಗ್ತದೆ. ಇವೆರಡು ನಾಶವಾದಾಗ ಪರಮಪದವೆನ್ನುವಂಥದ್ದು ಪ್ರಾಪ್ತವಾಗ್ತದೆ. ನಮ್ಮಲ್ಲಿ ಅನೇಕ ವಾಸನೆಗಳಿರೋವರೆಗೂ ಮನಸ್ಸಿದ್ದೇ ಇರ್ತೈತಿ, ಮನಸ್ಸಿರೋವರೆಗೂ ವಾಸನೆ ಇದ್ದೇ ಇರ್ತೈತಿ. ಮನಸ್ಸಿತ್ತಂದ್ರೆ ವಾಸನೆ ಮಾಡ್ಕೊಂತಾನೆ ಇರ್ತೈತಿ, ವಾಸನೆ ಇತ್ತಂದ್ರೆ ಮನಸ್ಸು ಮತ್ತೆ ವಾಸನೆ ಮಾಡ್ಕೊಂತಾನೆ ಇರ್ತೈತಿ. ಹಿಂಗೆ ಯಾವಾಗಲೂ ಇದು ಒಂದಕ್ಕೊಂದು ಹೊಂದಾಣಿಕೆಯಿಂದ ಇರ್ತಕ್ಕಂಥದ್ದು. ಇವೆರಡನ್ನು ಕಳ್ಕೊಳ್ಳಲಿಕ್ಕೆ ಸಾಧನವಾಗಿರ್ತಕ್ಕಂಥದ್ದೇ ಪಂಚೀಕರಣ, ನೇತ್ಯಾತ್ಮಕೋಪದೇಶ. ಕಳ್ಕಂತ ಹೋಗಪ್ಪ ಅಂತ ಹೇಳಿದ್ರು. ಸೃಷ್ಟಿ ಮಾಡಿದರು, ಹಿಂಗೊಂದು 5 ಕೋಟಿ 10 ಕೋಟಿ ಹಿಂಗೆ ಎಲ್ಲದ್ರದ್ದು ಹೇಳಿದರು.
ಇದ್ರಾಗ ಇಷ್ಟು ಕಳಿ, ಇದ್ರಾಗ ಇಷ್ಟು ಕಳಿ, ಇದ್ರಾಗ ಇಷ್ಟು ಕಳಿ, ಕಳಿತಾ 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 ಬಂದಾಗ ಕಳಿಲಿಕ್ಕೆ ಬರದೇ ಇರ್ತಾಗ ಸೊನ್ನೆ ಕಳಿಯಕ್ಕೆ ಬರೋದಿಲ್ಲ. ಸೊನ್ನೆ ಕಳಿ ಬರೋದಿಲ್ಲ. ಸೊನ್ನೆ ಕಳೆದ್ರೆ ಮತ್ತು ಸೊನ್ನೆ, ಒಂದ್ರಾಗ ಒಂದು ಕಳೆದ್ರೆ ಸೊನ್ನೆ ಬರ್ತೈತಿ. ಸೊನ್ನೆ ಕಳೆಯಕ್ಕೆ ಹೋದ್ರೆ ಸೊನ್ನೆ ಅದು. ಅದಕ್ಕೆ ಶೂನ್ಯ ಅಂದರೆ ಇಲ್ಲದಿದ್ದು ಜಗತ್ತು, ಇದು ಮಿಥ್ಯಾ. ಈ ಮಿಥ್ಯತ್ವವಾಗಿರ್ತಕ್ಕಂಥದ್ದನ್ನು ನಿಶ್ಚಯ ಮಾಡ್ತಕ್ಕಂಥ ಉಪದೇಶವನ್ನೇ ಈ ಅಧ್ಯಾಯದಲ್ಲಿ ನಿರ್ವಾಣಪ್ಪನವರಿಗೆ ಅತ್ಯಂತ ಉತ್ತಮ ಅಧಿಕಾರಿಯಾಗಿರ್ತಕ್ಕಂಥವನಿಗೆ ಉಪದೇಶ ಮಾಡಲ್ಪಟ್ಟಿರ್ತಕ್ಕಂಥ ಪ್ರಸಂಗ. ಇದೇ ವೇದಾಂತ ಸಾರವಾಗಿರ್ತಕ್ಕಂಥದ್ದು. ಜಗನ್ಮಿಥ್ಯ, ಬ್ರಹ್ಮ ಸತ್ಯ, ಜೀವೋ ಬ್ರಹ್ಮೈವ ನ ಪರಃ. ಭಾಳಷ್ಟು ಗ್ರಂಥಗಳನ್ನು ಬರೆದಿದ್ದೀರಿ, ಭಾಳಷ್ಟು ಅದ್ವೈತ ಗ್ರಂಥಗಳು ಬರೆದಿರಿ, ಭಾಳಷ್ಟು ಉಪನಿಷತ್ತುಗಳದಾವೆ, ಭಾಳಷ್ಟು ಶಾಸ್ತ್ರಗಳದಾವೆ, ಗೀತಾ ಅದಾವೆ, ಬ್ರಹ್ಮಸೂತ್ರ ಅದಾವೆ, ಅನೇಕ ಗ್ರಂಥಗಳದಾವೆ. ಏನದ್ರದ್ದೆಲ್ಲ ಸಾರ ಅಂದರೆ ಇಷ್ಟೇ ಸಾರವಾಗಿ ಈ ಸಾರ ತಿಳಿಲಿ ಅನ್ನುವಂಥ ಉದ್ದೇಶಕ್ಕೆ ಅಷ್ಟೆಲ್ಲ ವಿಭಜನೆ ಮಾಡ್ತಾ 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 ಅನಂತ ರೂಪದಿಂದ ಉಪದೇಶ ಮಾಡಿರ್ತಕ್ಕಂಥದ್ದಾಗಿರೋದು. ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥಕೋಟಿಭಿ. ಗ್ರಂಥಗಳಂತಕ್ಕಂಥ ಕೋಟಿ ಗ್ರಂಥಗಳದ ಸಾರವಾಗಿರ್ತಕ್ಕಂಥದ್ದನ್ನು ಅರ್ಧ ಶ್ಲೋಕದಿಂದ ಹೇಳ್ತಾನೆ. ಜಗನ್ಮಿಥ್ಯ, ಬ್ರಹ್ಮ ಸತ್ಯ, ಜೀವೋ ಬ್ರಹ್ಮೈವ ನ ಪರಃ. ಈಗ ನಮಗೇನಾಗೈತಿ? ಜಗತ್ತು ಸತ್ಯ, ಜೀವನು ಜೀವನೇ, ಇವನು ಹುಟ್ಟು ಸಾಯುವವನು, ಬ್ರಹ್ಮವು ಬ್ರಹ್ಮವೇ, ಈಶ್ವರನು ಈಶ್ವರವೇ, ನಾನು ಬೇರೆ ಅವನು ಬೇರೆ, ಜಗತ್ತು ಸತ್ಯ. ಇದು ಯಾವಾಗಲೂ ಇರ್ತಕ್ಕಂಥದ್ದು. ನಾವು ಯಾವಾಗಲೂ ಇರ್ತಕ್ಕಂಥವರು, ನಾವು ಯಾವಾಗಲೂ ಇರ್ತೇವೆ. ಎಷ್ಟು ಮುದುಕರಾಗಿ ಹಾಸಿಗೆ ಹಿಡಿದ್ರು ಕೂಡ ಈಗ ಆಗ ಅಂದ್ರೂ ಕೂಡ ಇರ್ತವೆ ಅನ್ನೋ ಭ್ರಮ ಮಾತ್ರ ಹೋಗಿರೋದಿಲ್ಲ. ಏನಾರ ಮಾಡಿ ಉಳಿಸಿರಪ್ಪ ಅಂತವೆ, ಇರಬೇಕಪ್ಪ ಅಂತವೆ. ಅದರಿಂದ ಭ್ರಮ ಅನ್ನುವಂಥದ್ದು, ಇರ್ತವೆ ಅನ್ನುವಂಥ ಭ್ರಮ, ನಾವು ಸತ್ಯ ಅನ್ನುವಂಥ ಭ್ರಮ ಭಾಳಷ್ಟು ಐತಿ. ಖಂಡಿತವಾಗಿ ನಮ್ಮನ್ನು ನಾವು ವಿಚಾರ ಮಾಡ್ಕೊಂಡ್ರೆ ನಾವು ಎಂದೂ ಶಾಶ್ವತವಾಗಿರ್ಲಿಕ್ಕಾಗೋದಿಲ್ಲ. ಈ ಶರೀರ ರೂಪದಿಂದ ಒಂದಿಲ್ಲ ಒಂದು ದಿವಸ ಯಾವ್ಯಾವುದೋ ರೂಪದಿಂದ ಹೋಗಲೇಬೇಕು. ಹೋಗೋರು ನೋಡಿದ್ದೇವೆ, ಹೋಗ್ತಿರೋರು ನೋಡ್ತೇವೆ, ಕೇಳ್ತಿರ್ತೇವೆ, ಹಿಂದೆ ಹೋಗಿರೋರು ನೋಡಿದ್ದೇವೆ. ಯಾರೂ ಇಲ್ಲ, ನಾವೂ ಇರಲ್ಲ ಅನ್ನೋದು ಗೊತ್ತಿದ್ದನ್ನು ಕೂಡ, ಇದು ಮಿಥ್ಯೆಯಾಗಿದ್ದನ್ನು ಕೂಡ ಇದರಲ್ಲಿ ಸತ್ಯತ್ವ ಭ್ರಮ ಅನ್ನುವಂಥದ್ದು ಭಾಳಷ್ಟು ದೃಢವಾಗೈತಿ. ಈ ಸತ್ಯತ್ವ ಭ್ರಮ ಬಿಡಿಸೋದು ಅಷ್ಟೇ ಕೆಲಸ ಅವರು. ಇದನ್ನು ಬಿಡು ಅನ್ನೋದಿಲ್ಲ ಅವರು, ಜಗತ್ತು ಬಿಡು ಅನ್ನೋದಿಲ್ಲ ಅವರು, ಇದನ್ನೇನು ಬಿಡು ಅನ್ನಲ್ಲ. ಇವೇನು ಮಾಡಿಲ್ಲ ನಿಮಗೆ, ಇವೇನು ಮಾಡಿಲ್ಲ, ಇವೇನು ಉಪದ್ರ ಮಾಡಿಲ್ಲ, ಇದರಲ್ಲಿ ನಂದು ನಾನು ಅನ್ನತಕ್ಕಂಥದ್ದು ಏನೈತಲ್ಲ, ಇದೇ ನಿಮಗೆ ಉಪದ್ರ ಮಾಡಿರ್ತಕ್ಕಂಥದ್ದು. ಅದು ಹೆಂಗಾರ ಇರಲಿ, ಅದ್ರ ಸುದ್ದಿ ಹೋಗೋದು ಬಿಡ್ರಿ ನೀವು. ತೋರಿದೊಡೇನು ತೋರದೊಡೇನು ನೀರೇ ನೀನರಿ ಪುಸಿಯೆಂದು ತೋರಿ ಜಳದಿಯೋಳು ಅಡಗುವ ತೆರೆಯಂತೆ ಬೇರೇನು ನುಡಿ ಮಿಥ್ಯ ವ್ಯವಹಾರ ಅಂಥೇಳಿ ಯಾಜ್ಞವಲ್ಕ್ಯ ಮಹರ್ಷಿಗಳು ಮೈತ್ರಾದೇವಿನ ಕುರಿತು ಹೇಳಿದ್ದಾರೆ. ತೋರಿದ್ರೇನು ತೋರದೇ ಇದ್ರೇನು, ಜಗತ್ತು ತೋರಿದ್ರೇನು ತೋರದೇ ಇದ್ರೇನು, ಶರೀರ ತೋರಿದ್ರೇನು ತೋರದೇ ಇದ್ರೇನು, ನೀರೇ ನೀನರಿ ಪುಸಿಯಂದು ಹೆಂಗಂದ್ರೆ ತೋರಿ ಜಳದಿಯೋಳು ಅಡಗುವ ತೆರೆಯಂತೆ. ಆ ಸಾಗರದಲ್ಲಿ ತೆರೆಗಳು ಬರ್ತವೆ, ಬಂದು ಮತ್ತೆ ಎಲ್ಲಿ ಅಡಗ್ತವೆ? ಸಾಗರದಲ್ಲಿ ಅಡಗ್ತವೆ. ಬಂಗಾರದಲ್ಲಿ ಭಾಳಷ್ಟು ಆಭರಣಗಳಾಗ್ತವೆ, ಕರಗಿದ್ರೆ ಏನಾಕತಿ? ಬಂಗಾರನೇ ಆಕತಿ. ಹಾಗೆ ಇದು ತೋರ್ಲಿ ತೋರದೇ ಇರಲಿ, ಇದು ಮಿಥ್ಯಾ ಅನ್ನತಕ್ಕಂಥದ್ದು ನಾವು ಗಟ್ಟಿ ಮಾಡ್ತೀವಿ. ಇದು ಮಿಥ್ಯಾ, ಇದು ನಮ್ಮನ್ನು ಬಿಟ್ಟು ಹೋಗೋದು ಅಥವಾ ನಾವು ಇದನ್ನು ಬಿಟ್ಟು ಹೋಗೋದು, ಇಷ್ಟು ನಮಗೆ ಗಟ್ಟಿ ಆಗಿಬಿಡ್ತು ಅಂದರೆ ನಮ್ಮ ಮೋಹವೆನ್ನತಕ್ಕಂಥದ್ದು ಕಡಿಮೆ ಆಗ್ತಾ ಹೋಗ್ತದೆ, ನಮ್ಮ ಮಮಕಾರವೆನ್ನತಕ್ಕಂಥದ್ದು ಕಡಿಮೆ ಆಗ್ತಾ ಹೋಗ್ತದೆ, ಬಂಧವೆನ್ನತಕ್ಕಂಥದ್ದು ನಿವೃತ್ತಿ ಆಗುತ್ತೆ, ಪರಮಾನಂದವೆನ್ನತಕ್ಕಂಥದ್ದು ಪ್ರಾಪ್ತಿ ಆಗುತ್ತೆ. ಅಂಥದ್ದನ್ನು ಸಂಪಾದನವಾಗುವ ಉದ್ದೇಶದಿಂದ ನಿರ್ವಾಣಪ್ಪನವರಿಗೆ ಆ ಪಂಚೀಕರಣದ ಮುಖೇಣವಾಗಿ ಸವಿಸ್ತಾರವಾಗಿ ನಿರೂಪಣೆ ಮಾಡಿದ್ರು. ಅದನ್ನೇ ಸದ್ಯ ಪ್ರಕಟ ಮಾಡಿ ಇಲ್ಲಿಗೆ ಈ ವಿಷಯವನ್ನು ತಟಸ್ಥ